तेजोवारिमृतां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेहानीतिदृशितमो बन्धमोक्षाश्च यस्मात् अस्य श्रीब्रह्मरुद्रः प्रभृतिसुरनरद्विषशत्रुत्मकस्य विष्णोर्वस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तये तं महान्तम् विंशोऽध्यायः गुणदोषभिदादृष्टिर्नियमात्तेन हि स्वतः नियमेन अपवादश्च भिदाय इति हि भ्रमः गुणदोषभिदादृष्टिः नियमात्तेन हि स्वतः नियमेन अपवादश्च भिदाय इति हि भ्रमः स्वतः सर्वगुणात्मा तु विष्णुरेकः सनातनः अन्यस्सर्वं तत्प्रियत्वात् गुणो दोषस्तथा प्रिಯಂ ಸರ್ವ ಸದ್ಗುಣ ಸಂಪನ್ನನಾದ ಪರಮಾತ್ಮ ಒಬ್ಬನೇನೆ ಸನಾತನನಾದವ. ಉಳಿದೆಲ್ಲ ಕೂಡ ತತ್ಪ್ರಿಯತ್ವಾದ್ ಗುಣ, ದೇವರಿಗೆ ಯಾವುದು ಪ್ರಿಯವಾಗುತ್ತೋ ಅದು ಗುಣ, ಯಾವುದು ಪ್ರಿಯ ಅಲ್ಲವೋ ಅದು ದೋಷ. ಇದು ತಿಳ್ಕೊಂಡ್ಬಿಟ್ಟು ಅತಿ ಸುಲಭವಾದದ್ದು. ನಮಗೆ ಭಾರಿ ಸುಲಭ. ಭಾರಿ ಬೇಕಾದವ್ರು ಬಂದಾಗ ಅವ್ರಿಗೆ ಪ್ರಿಯವಾದದ್ದು ಹಿತ, ಇಲ್ಲ ಹೋದ್ರೆ ಇಲ್ಲ ಅಷ್ಟೇ. ನಮಗೆ ಬೇಕಾಗಿರೋ ಲೆಕ್ಕ ಇಲ್ಲ, ಅವ್ರಿಗೆ ಬೇಕಾಗಿರೋದು ಮಾತ್ರ ಮುಖ್ಯ. ಆ ದೃಷ್ಟಿಯಿಂದ ದೇವರು ಮೆಚ್ಚೋದೆಲ್ಲ ಗುಣ, ದೇವರು ಮೆಚ್ಚೋದಿರೋದೆಲ್ಲ ದೋಷ. ಆದ್ದರಿಂದ ಗುಣದೋಷಗಳನ್ನು ಹೀಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಗುಣದೋಷ ಭಿದಾ ದೃಷ್ಟಿ ನಿಯಮಾತ್ತೇನ ಹಿ ಸ್ವತಃ. ದೇವರಿಗೆ ಮಾತ್ರ ಗುಣದೋಷಗಳು ಸರಿಯಾಗಿ ಗೊತ್ತು, ನಮಗೆ ಗೊತ್ತಾಗಬೇಕಾದ್ರೆ ಅಷ್ಟೇ. ಯಾವನ ಪ್ರಿಯನ ತಿಳ್ಕೊಂಡ್ರೆ ಸಾಕು. ನಿಯಮೇ ಯಾವ್ದು ವಿಧಿಯೆಲ್ಲ ಪ್ರಿಯ ದೇವನಿಗೆ, ನಿಷಿದ್ಧವೆಲ್ಲ ಅಪ್ರಿಯ. ಆದ್ದರಿಂದ ಅದು ಹೇಳಿರೋದ್ರಿಂದ ದೇವರು ಒಂದು ಕಡೆಗೆ ದೇವರು ಕಂಡಾಗ ಕೇಳಿ ಮಾಡ್ತೀವಿ ಅಂತ ಹೇಳಬೇಕಾಗಿಲ್ಲ, ತಿಳಿಸಿ ಆಗಿದೆ ಈಗಾಗಲೇ. ಆ ರೀತಿ ಮಾಡಿದರೆ ಆಯಿತು. ನಿಯಮೇನ ಅಪವಾದ ಹಿತಾಯ ಇತಿ ಹಿ ಭ್ರಮಃ ಏವಂ ಜ್ಞಾನವತಾಂ ದೃಷ್ಟಿ ಅಜ್ಞಃ ತೇನ ತನ್ನಾವಗಚ್ಚತಿ. ಇದು ಜ್ಞಾನಿಗಳು ತಿಳ್ಕೊಳ್ಳೋ ರೀತಿ ಇದು. ಅದಕ್ಕೇನೆ ಭೀಮಸೇನರು ಹೇಳಿದ ಅಶ್ವತ್ಥಾಮ ಹತ ಅನ್ಬೇಕು ಹೇಳಿಬಿಟ್ರು. ಕೃಷ್ಣನಿಗೆ ಪ್ರಿಯ ಧರ್ಮ ಸ್ವಲ್ಪ ಯೋಚನೆ ಮಾಡ್ತಾ ಕೂತ್ಕೊಂಡ. ಅದು ಮಾಡಬಾರ್ದಾಗಿತ್ತು. ಏನು ಹೇಳ್ತಾರೆ ಕಣ್ಣು ಮುಚ್ಕೊಂಡು ಮಾಡ್ಬೇಕದ. ಏವಂ ಜ್ಞಾನವತಾಂ ದೃಷ್ಟಿ ಅಜ್ಞಃ ಕಣ್ಣು ಮುಚ್ಚೋದು ಅಂದರೆ ಏನು, ತಾನು ವಿಚಾರ ಮಾಡಬೇಕಾಗಿಲ್ಲ ಅಂತ ಅರ್ಥ. ದೊಡ್ಡವರು ಆರ್ಡರ್ ಅಂದರೆ ಆರ್ಡರ್ ಅಷ್ಟೇ. ಮತ್ತೆ ಯೋಚನೆ ಮಾಡ್ತಾ ಕೂತ್ರೆ ಅದು ಅಫೆನ್ಸ್ ಆಗಲ್ಲ. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೀವಲ್ಲ, ಹಾಗೆ ಅದನ್ನು ಹೇಳಕ್ಕೆ ಹೋಗಬಾರ್ದು. ಅದೇ ದೇವರು ಅದಕ್ಕೆ ಹೇಳಿರೋದು. ದೇವ್ರಿಗೆ ಪ್ರಿಯ ವೇದಗಳಲ್ಲಿ ಹೇಳಿರೋದ್ರಿಂದ ಅದನ್ನು ತಿಳ್ಕೊಂಡ್ರೆ ಪ್ರಿಯ ಅಷ್ಟೇ. ಎಲ್ಲರೂ ಮಾತಿ ಹೇಳಬೇಕಾಗಿಲ್ಲ, ರೂಲ್ಸ್ ಪ್ರಕಾರ ಹೇಳ್ಕೊಂಡ್ರೆ ಪ್ರಿಯ ಅಷ್ಟೇ. ಏನ ಅದೇನಿದೆ ಅವ್ರು ಹೇಳಿದರೆ ಮತ್ತೆ ಮಾತಿಲ್ಲ. ಅದನ್ನ ಅದು ದೊಡ್ಡದು. ಉಳಿದ ಅಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತಪ್ಪಾಯ್ತೆ. ಏವಂ ಜ್ಞಾನವತಾಂ ದೃಷ್ಟಿ ಅಜ್ಞಃ ತನ್ನಾವಗಚ್ಚತಿ ಕಾಲದೇಶ ವಿಶೇಷೇಷು ಪ್ರೀತಿಭೇಕ್ಷತು ವಿಜ್ಞಾನವತಸ್ತಸ್ಯ ಅವಿಜ್ಞಾತವತಸ್ತಸ್ಯ ಮರ್ಯಾದಾ ವೇದತಃ ಕೃತ. ಬಂದು ಬರ್ತದೆ, ಇನ್ನೂ ಬಂದಿಲ್ಲ. ಅದಿನ್ನು ನಿನ್ನ ಹೇಳ್ತಾರೆ. ಕಾಲದೇಶ ಇದು ನಿಯಮ, ಇದು ನಿಯಮ. ಇದು ಕಾಲದೇಶ ವಿಶೇಷೇಷು ಪ್ರೀತಿಭೇದಮಪೇಕ್ಷತು ಅವಿಜ್ಞಾನವತಸ್ತಸ್ಯ ಮರ್ಯಾದಾ ವೇದತಸ್ಕೃತ. ಆಮೇಲೆ ಕೆಲವೊಮ್ಮೆ ಕಾಲ ದೇಶ ವಿಶೇಷಕ್ಕೆ ತಕ್ಕಂತೆ ವ್ಯತ್ಯಾಸಗಳು, ಅದು ದೇವರಿಗೆ ಪ್ರಿಯನೇ. ಆಪದ್ಧರ್ಮ ಬಂದಾಗ ಅದು ಪ್ರಿಯನೇ. ಅದನ್ನು ವೇದ ಹೇಳಿದೆ. ಅದಕ್ಕೆ ನಿಯಮ. ಅಪವಾದ ಅಂದರೆ ಅದು. ಅಪವಾದ ಅಂದರೆ ಏನು, ದೇಶ ಕಾಲ ಇತ್ಯಾದಿ ತಕ್ಕಂತೆ. ಬ್ರಾಹ್ಮಣ ಪೂಜ್ಯ ಹೌದು, ಗುರುಪುತ್ರ ಪೂಜ್ಯ ಹೌದು, ಇವೆಲ್ಲ ಸರಿಯೇ. ಆದರೆ ನಾರಾಯಣ ಅನುಬಂಧಿಯಾಗಿದ್ದರಿಂದ ಶಿಕ್ಷಾರ್ಹ. ಅಶ್ವತ್ಥಾಮ ಹತ ಅಂತ ಹೇಳಬೇಕು. ಇದು ನೋಡೋದಕ್ಕೆ ಏನನ್ನಿಸುತ್ತೆ, ಶಾಸ್ತ್ರಕ್ಕೆ ವಿರುದ್ಧವಾದ ಕೃಷ್ಣ ಮಾಡಿಸ್ತಾ ಅನಿಸುತ್ತೆ ನೋಡೋದಕ್ಕೆ. ಅಲ್ಲ, ಆ ದೇಶ ಕಾಲಕ್ಕೆ ತಕ್ಕಂತೆ ಏನಾಯ್ತು ಅದೀಗ, ಇದು ಪ್ರಿಯವಾಯ್ತು. ಅದಾಗಲಿಲ್ಲ. ಅದಕ್ಕೆ ಎಕ್ಸೆಪ್ಷನ್. ಅದು ಕೊಲ್ಲಬಾರ್ದು. ಎನ್ಕೌಂಟರ್ ಮಾಡಿದಾಗ ದೇಶದ್ರೋಹಿನ ಕೊಲ್ಲಬೇಕು, ಜನಗಳನ್ನು ಕೊಲ್ಲಬಾರ್ದು, ಯಾರನ್ನೂ ಕೊಲ್ಲಬಾರ್ದು. ದೇಶದ್ರೋಹಿ ಯಾರನ್ನೂ ಕೊಲ್ಲಬಹುದು. ಆತತಾಯನ ಮಾಯಾಂತಂ ಅನ್ಯಾದೇವ ಅವಿಚಾರಯನ್ ಅಂತ ಹೇಳಿದ್ದಾರೆ. ಹಾಂ, ಅಲ್ಲ ಆ ಕಾಲಕ್ಕೆ ಭೀಮಸೇನ ಲೆವೆಲ್ಲಿ ಬರಲಿಲ್ಲ ಅಷ್ಟು. ಅದು ಇಂಪಾರ್ಟೆಂಟ್. ತಪ್ಪು ಅಂದರೆ ಆ ಥರ ತಪ್ಪಲ್ಲ. ಭೀಮಸೇನ ಲೆವೆಲ್ ಯಾರೂ ಬರೋದಿಲ್ಲ. ವಾಯುದೇವರೇ.
ಇನ್ನು ದೇವರಂತೂ ದೇವರೇ, ಇದೆಲ್ಲ ತಾರತಮ್ಯ ತಿಳ್ಕೊಳ್ಳೋಕೆ ಅದು ಬೇಕಷ್ಟೆ. ಆತ ತಪ್ಪು ಮಾಡಿದ ಅಂದರೆ ಈ ಥರ ತಪ್ಪಲ್ಲ, ಅದು ಮುಖ್ಯ ನಂಬರ್ 1 ಬರಲಿಲ್ಲ, ಒಂದು ಚೂರು ಮಿಸ್ ಆದರೂ ಮಾರ್ಕ್ ಹೋಗುತ್ತಲ್ಲ ಹಾಗೆ. ಅವಿಜ್ಞಾನವತಸ್ತಸ್ಯ ಮರ್ಯಾದಾ ವೇದತಃ ಕೃತ, ಅದು ಒಂದು ಮಾರ್ಕ್ ಹೋದ್ರೆ ಫೇಲ್ ಆಗೋದಿಲ್ಲ ಅದರಿಂದ, ಆದರೆ ಪೂರ್ಣತ್ವ ಇಲ್ಲ ಅಷ್ಟೇ ಹೊರತು ಆ ಮಟ್ಟಿಗೆ ಅದು ಅದು ಇದಕ್ಕೆ ಕಾರಣ ಸ್ವರೂಪಕ್ಕೆ ಅಫೆಕ್ಟ್ ಆಗೋದಿಲ್ಲ. ಗುಣದೋಷ ಭಿತಾ ನಾಸ್ತಿ ಭಗವತ್ ಪ್ರಿಯಮಂತರ. ಫೈನಲ್, ದೇವರು ಮೆಚ್ತಾನೆ ಬಿಡ್ತಾನೆ ಬಿಟ್ಟರೆ ಇನ್ನೊಂದಲ್ಲ, ದೇವರು ಆಪದ್ಧರ್ಮನ ಮೆಚ್ಚುತ್ತಾನೆ ಆದ್ದರಿಂದ ಅದು ಓಕೆ. ಆಪದ್ಧರ್ಮನೂ ಮೆಚ್ತಾನೆ, ಆಪದ್ಧರ್ಮನೂ ಮೆಚ್ತಾನೆ, ಆದ್ದರಿಂದ ತಾನೇ ಮಾಡಿದ ವ್ಯವಸ್ಥೆ ಅದು ಮೆಚ್ತಾನೆ. ಇನ್ನೊಂದು ರೀತಿಯಲ್ಲಿ ಧರ್ಮಾಧರ್ಮ ವ್ಯವಸ್ಥೆ ಮಾಡೋಕ್ಕೆ ಬರೋದಿಲ್ಲ. ನಾವೆಲ್ಲ ಯಾಕೆ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ ದೇವ್ರ ಬಗ್ಗೆ, ಆದ್ದರಿಂದ ತಿಳಿದಷ್ಟು ಓದಿ ತಿಳ್ಕೊಬೋದು. ಗೊಂದಲ ಬಂದಾಗ ದೊಡ್ಡವ್ರು ಕೇಳಬೇಕೆ ಹೊರತು ನಮ್ಮ ಬುದ್ಧಿ ಫೇಲ್ ಆಗುತ್ತೆ. ಅದು ಆಪತ್ತರ್ಮ ಯಾವಾಗ ಎಕ್ಸೆಪ್ಷನ್ನೇ, ಆಪತ್ತು ಬಂದಾಗ, ಆಪತ್ತಿಲ್ಲದೋದಾಗಿಲ್ಲ. ಇವತ್ತು ನಿತ್ಯ ಆಪತ್ತು ಕಲಿಯುಗದಲ್ಲಿ, ಆದ್ದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಗೋದು, ಸ್ವಲ್ಪ ಭಾರಿ ಹೆಚ್ಚು ಕಡಿಮೆ ಅಲ್ಲ, ಸ್ವಲ್ಪ 100 ಬದಲು 10, 1000 ಬದಲು 100 ಆ ಥರ ಕ್ಷಮಿಸ್ತಾರೆ ಹೊರತು ಬಿಟ್ಟರೆ ಇಲ್ಲ. ಗುಣದೋಷ ದೃಶೇರ್ದೋಷೋ ನಹಿ ಅನ್ಯತ್ರ ಭಗವತ್ ಪ್ರಿಯಾತ್. ಗುಣಾ ಯದ್ದೋಷತಾಮೀಯು ದೋಷಾಶ್ಚ ಗುಣತಾಂ ಕ್ವಚಿತ್. ಕೆಲವೊಮ್ಮೆ ಗುಣಗಳು ದೋಷ ಆಗ್ತವೆ, ದೋಷಗಳು ಗುಣ ಆಗುತ್ತೆ, ಗೊತ್ತಾಯ್ತು. ಅದೇ ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈಸ್ತವಾಚ್ಯುತ. ಒಂದೇ ಕೆಲಸನ ಯಾರು ಮಾಡಿದರು? ಭಕ್ತರು ಮಾಡಿದರು. ದೇವರ ಧರ್ಮ ಭಾವಿಸ್ಬಿಡ್ತಾರೆ. ಅಧರ್ಮ, ಅಯೋಗ್ಯ ಮಾಡಿದ, ಅದನ್ನು ಅಧರ್ಮ ಅಂತ ಕೊಂಡು ಮಾಡ್ತಾರೆ. ಅರ್ಥ ಆಯ್ತಾ? ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ಧರ್ಮಾಧರ್ಮದ ವಿವೇಚನೆ ಬರುತ್ತೆ. ಯಾವಾಗಲೂ ತಲೆಯಲ್ಲಿ ಎದ್ದು ಬಿಟ್ಟರೆ ಆಗ ನಾವು ಕನ್ಫ್ಯೂಸ್ ಆಗೋ ಚಾನ್ಸೇ ಇಲ್ಲ. ಕೊನೆ ದೇವರು ಮಾತಾಡೋದು, ದೊಡ್ಡವ್ರ ಬೇವರು ಮಾತಾಡ್ತಾರೆ, ಕೇಳಿಬಿಟ್ರೆ ಇಲ್ಲ ಹೇಳ್ತಾರೆ. ದೊಡ್ಡವರು ಯಾವುದೋ ಅಪರಾಧ ಬೇಡ ಯೋಚನೆ ಮಾಡಿ ಹೇಳಿದರು, ಶ್ರೀಪಾದರಾಜರು ಅವರೇ ಹೇಳಿದರು. ಅವನು ಉಮಾತ್ಯ ಎಲ್ಲ ಮಾಡಿಸಿದ್ದ, ಅವನು ಗೊತ್ತಿತ್ತು ತಪ್ಪು ಮಾಡಿದವ್ರನ್ನ ಮಾಡದ ಅಂತೇಳಿ, ದೋಷ ಇಲ್ಲ ಅಂತ ಹೇಳ್ಬಿಟ್ಟು ಆತ ಸುರಿತಾರೆ ಆಗ್ಬಿಟ್ಟು. ಜನ ಒಪ್ಪಲಿಲ್ಲ, ತಕ್ಷಣ ಪರೀಕ್ಷೆ ಮಾಡಿ ತೋರಿಸ್ಬಿಟ್ರು ಹೋಗಿದೆ ಅಂತ ಹೇಳ್ಬಿಟ್ಟು. ಆದ್ದರಿಂದ ಎಷ್ಟೋ ಫೈನಲ್ ಅಥಾರಿಟಿ ಯಾರು? ದೇವರು. ದೇವರು ನಮಗೆ ಸಿಗೋದಿಲ್ಲ, ಅದ್ರ ಪ್ರತಿನಿಧಿಗಳು ಯಾರು? ಜ್ಞಾನಿಗಳಾದ್ದರಿಂದ ಅವ್ರನ್ನ ಕೇಳೋದು. ಜ್ಞಾನಿಗಳು ಆಗಿರಬೇಕು, ಅದು ಮುಖ್ಯ. ಅವರು ನಾವು ಯಾರನ್ನೂ ಅಶ್ಯೂಮ್ ಮಾಡ್ಕೋಬಾರ್ದು. ಇವತ್ತು ಡಾಕ್ಟ್ರು ಸರ್ಟಿಫಿಕೇಟ್ ಇದೆ ಗುರುತು ಅಷ್ಟೇ, ನಮಗೆ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಸರ್ಟಿಫಿಕೇಟ್ ನಮಗೆ ವ್ಯಾಲಿಡ್. ಇವರು ಲಿಸ್ಟಲ್ಲಿ ಬಂದುಬಿಟ್ಟಿದ್ದಾರೆ, ಇವರೆಲ್ಲ ಆಚಾರ್ಯವರೆಲ್ಲ ಲಿಸ್ಟಲ್ಲಿ ಬಂದಿರೋದ್ರಿಂದ ಅವ್ರು ಹೇಳಿದ್ರು ಪ್ರಮಾಣನೇ. ಗುಣದೋಷ ದೃಶೇರ್ದೋಷೋ ಅನ್ಯತ್ರ ಭಗವತ್ ಪ್ರಿಯಾತ್. ಗುಣಾ ಯದ್ದೋಷತಾಮೀಯು ದೋಷಾಶ್ಚ ಗುಣತಾಂ ಕ್ವಚಿತ್. ಅಥೋ ದೋಷೋ ನ ದೋಷ ಸ್ಯಾತ್ ನ ಗುಣೋಪಿ ಗುಣೋ ಭವೇತ್. ಆ ದೋಷ ಮತ್ತು ಇವನ್ನ ನಾವು ಫೈನಲೇ ತಿಳ್ಕೊಬೇಕಾದ್ರೆ ಬೇಕಷ್ಟು ಟೆಸ್ಟ್ ಮಾಡ್ಕೊಳ್ಳಿ, ಸರಿಯೇ. ದೇವರು ಮೆಚ್ಚಿದರೆ ಅದು ಗುಣ, ದೇವ್ರು ಮೆಚ್ಚ ಹೋದರೆ ಅದು ದೋಷ. ಇದು ಫೈನಲ್ ತಿಳ್ಕೊಂಡ್ರೆ ಆಯಿತು. ಅದನ್ನೇ ಬೇರೆ ಕಡೆ ಹೇಳಿದ್ದಾರೆ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ತತ್ಕರ್ಮ ಹರಿತೋಷಮ್ಯತೆ. ಯಾವ ರೀತಿ ದೇವರಿಗೆ ಪ್ರಿಯನೋ ಅದು ಹರಿತೋಷ, ಅದು ಸರಿಯಾದದ್ದು. ಶತ್ರುಘ್ನ ಮಂಥರನ್ನು ಕೊಲ್ಲಕ್ಕೆ ಅಂತ ಹೋಗ್ತಿರ್ತಾನೆ. ಭರತ ಬಂದು ಎಲ್ಲರೂ ಹೋ ಅಂತ ಕೂಗ್ತಾರೆ. ಭರತ ಒಂದು ಬಿಡಿಸ್ತಾನೆ, ಶತ್ರುಘ್ನ ನನಗೆ ಅರ್ಥ ಆಗಿದೆ, ನಿನಗೆ ಎಷ್ಟು ಕೋಪ ಬಂದಿದೆ, ಇವಳು ಮಾತು ಕೇಳಿಕೊಂಡೆ ನಮ್ಮಮ್ಮ ತಪ್ಪು ಮಾಡಿದ್ದು ಅಂತೇಳಿ, ಅದಕ್ಕೆ ಇವಳು ಕೊಲ್ಲೋಕೆ ಹೊರಟಿದ್ದಿ, ಆದರೆ ನಮ್ಮ ಅಮ್ಮನ್ನೇ ಕೊಲ್ಲೋಕೆ ಹೊಡೆದಿದ್ದೀರಾ ಅದು ಅಂತ ಹೇಳ್ತಾರೆ. ಆದರೆ ರಾಮನಿಗೆ ಪ್ರಿಯ ಅಲ್ಲ ಅಂತ ಬಿಡ್ತೀನಿ ಅಂತೇಳಿ. ಇದು ಟೆಸ್ಟ್. ಇದು ರಾಮನಿಗೆ ಪ್ರಿಯ ಎಲ್ಲ ಬಿಟ್ಟಿದ್ದೇನೆ ಹೊರತು ಅದು ಫೈನಲ್. ಇದು ಅರ್ಥ ಮಾಡ್ಕೋಬೇಕು. ಆ ಅರ್ಥದಲ್ಲಿ ಧರ್ಮಗಳನ್ನು ವಿವೇಚನೆ ಮಾಡೋ ರೀತಿ ಇದೆಲ್ಲ ಸೂಕ್ಷ್ಮ ಧರ್ಮ ಅಂತ ಕರೀತಾರೆ. ಈ ಲೆವೆಲ್ ಎಲ್ಲರಿಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಟ್ರೈ ಮಾಡೋದು ದೊಡ್ಡವ್ರನ್ನ ಕೇಳಿಯೇ ತಿಳ್ಕೊಬೇಕು, ಮೂಲ ಗ್ರಂಥಗಳನ್ನ ಓದಿಯೇ ತಿಳ್ಕೊಬೇಕೇ ಹೊರತು ಅದನ್ನು ನಾವು ಬುದ್ಧಿಯಿಂದ ಯೋಚನೆ ಮಾಡೋಕ್ಕೆ ಬರೋದಿಲ್ಲ. ಭಗವತ್ ಪ್ರೀತಿ ವಿಜ್ಞಾನಾತ್ ಗುಣದೋಷಭಿಧಾಮ್ಯಿದಿ ಪಶ್ಯೇತ್ ತತ್ವಗುಣಾಯೈವ ವಿಪರ್ಯಾಸಂ ನ ಕಾರಯೇತ್. ಈ ದೃಷ್ಟಿಯಲ್ಲಿ ಭಗವಂತನಿಗೆ ಪ್ರಿಯ ಅಪ್ರಿಯ ಎಂಬುದನ್ನು ವಿವೇಕ ಮಾಡೋದು ಭಾರಿ ಶ್ರೇಷ್ಠವಾದ ಕೆಲಸ. ಅದು ವಿರುದ್ಧ ಮಾಡಿದರೆ ತಪ್ಪಾಗುತ್ತೆ. ಗುಣದೋಷಭಿಧ ಕ್ವಾಪಿ ಸ್ವಾತಂತ್ರ್ಯೇಣ ನಹಿ ಕ್ವಚಿತ್. ಸ್ವಾತಂತ್ರ್ಯೇಣ, ದೇವರಿಗೆ ಸ್ವಾತಂತ್ರ್ಯ ಇರೋದ್ರಿಂದ ದೇವರಿಗೆ ಯಾವ ದೋಷವೂ ಇಲ್ಲ. ಸ್ವತಂತ್ರ ಹೇಳಿದರೆ ಅಲ್ಟಿಮೇಟ್ ಅದು. ಆ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಜನ ನಮ್ಮಂತೆ ಮನುಷ್ಯರಾಗಿದ್ರು ಕೂಡ ಆ ಪೊಸಿಷನ್ನಿಂದಾಗಿ ಅವರ ಮಾತಿಗೆ ಹೇಗೆ ಬರುತ್ತೋ, ದೇವರು ಯಾವಾಗಲೂ ಸ್ವತಂತ್ರನಾದ್ದರಿಂದ ದೇವರ ಮಾತಿಗೆ ಯಾವಾಗಲೂ ಬೆಲೆ ಇದೆ. ಗುಣದೋಷಭಿಧ ಕ್ವಾಪಿ ಸ್ವಾತಂತ್ರ್ಯೇಣ ನಹಿ ಕ್ವಚಿತ್. ಆದ್ದರಿಂದ ಗುಣದೋಷಗಳು ಎಂಬುದನ್ನು ಸ್ವಾತಂತ್ರ್ಯ ಇದ್ದಾಗ ಸ್ವತಂತ್ರನಾದ ವ್ಯಕ್ತಿ ನಿಯಮನ ಮಾಡ್ತಾನೆ ಹೊರತು ನಾವು ಮೆಕ್ಯಾನಿಕಲ್ ನಡ್ಕೊಳ್ಳೋಕೆ ಹೋಗಬಾರ್ದು. ಅದಕ್ಕೆ ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಧರ್ಮ ಮಾಡ್ತಾನೆ ಇರಬೇಕು, ತಪ್ಪಲ್ಲ. ಗೊಂದಲ ಬಂದಾಗ ಧರ್ಮ ಸೂಕ್ಷ್ಮ ಬೇಕಾಗುತ್ತೆ. ಗೊಂದಲ ಬಂದಾಗ ಅಂಬರೀಷನಿಗೆ ಗೊಂದಲ ಬಂತು, ಅತಿಥಿಗಳನ್ನ ಬಿಟ್ಟು ಊಟ ಮಾಡೋಂಗಿಲ್ಲ, ದ್ವಾಚೆ ಉಲ್ಲಂಘನೆ ಮಾಡೋಂಗಿಲ್ಲ. ಇದು ಧರ್ಮ ಸೂಕ್ಷ್ಮ ಇದೆ. ಆಗೋದು ಪ್ರತಿನಿಧಿ ಕೇಳಿದ ಅವ್ರು ಹೇಳಿದರು, ಆ ರೀತಿ ಮಾಡಿಬಿಟ್ಟ ಮುಗಿದು. ಆದರೆ ಯಾವುದು ಒಂದೇ ಒಂದು ಮಾಡಿದರೂ ದೋಷ ಬರ್ತಿತ್ತಾಗ. ಯಾವುದನ್ನು ಹೇಗೆ ಅದಕ್ಕೆ ಊಟನೂ ಮಾಡಬಾರ್ದು, ಉಪವಾಸನೂ ಇರಬಾರ್ದು. ಪಾಲನೆ ಆಗಬೇಕಾದ್ರಿಂದ ಒಂದಿಷ್ಟು ನೀರು ಕುಡಿದು ಕೃಷ್ಣಾರ್ಪ ಅಂದರೆ ಮುಗಿದೋಯ್ತು. ಧರ್ಮ ಬಿಡಲಿಲ್ಲ.
ಇದು ಸೂಕ್ಷ್ಮ ಇತ್ತು, ಎಲ್ಲರಿಗೂ ಗೊತ್ತಾಗಲ್ಲ. ಮೆಕ್ಯಾನಿಕಲಿ ಮಾಡ್ತಾ ಇರೋದಾಗ ಹೋಯ್ತು. ಹಾಂ ಹಾಂ ಯಾವುದು ಬ್ರಹ್ಮಮಯ. ಬ್ರಹ್ಮಮಯ ಅವರಿಗೆ ಸಿಕ್ಕಿದೆ, ಜ್ಞಾನಿಗಳಿಗೆ ಸಿಗುತ್ತೆ, ಎಲ್ಲರೂ ಸಿಕ್ಕಿದ್ದಾರೆ ಓದಿದ್ರೆ ಸಾಕಲ್ಲ. ಸಿಗುತ್ತೆ ಅಂತ ಹುಡ್ಕೋದಕ್ಕಿಂತ ಸಿಕ್ಕಿದ್ದು ಬಡಿಸಿದ್ದು ಊಟ ಮಾಡಿ ಅಂತಾರಲ್ಲ ಹಾಗೆ, ಅದು ಇಮ್ಯಾಜಿನ್ ಬೇಕಾಗಿರ್ಬೋದು, ಇವತ್ತಿಗಿಲ್ಲ ಆದ್ದರಿಂದ ಅಷ್ಟೇ. ಹೌದು, ಅದಿಲ್ಲದೆ ಹೋಗ್ತಾರೆ ಶಿಷ್ಯರು ಕೋಟ್ ಯಾಕೆ ಮಾಡ್ತಾರೆ, ಇಲ್ದವ್ರು ತಾವು ಹೇಳಿದ್ರೆ ಮುಗ್ದು ಹೋಗ್ತಿತ್ತು. ಅದು ತಮ್ಮ ಸುಮ್ಮನೆ ಒಬ್ಬರಿ ಅಂತ ಹೇಳೋದಕ್ಕಿಂತ ತಾವು ಕೋಟ್ ಯಾಕೆ ಮಾಡ್ಬೇಕು ಅದಕ್ಕೆ. ಅದು ಆಚೆ ಇದೇ ತೋರಿಸ್ಬಿಟ್ಟು ಶಿಷ್ಯರಿಗೆ ಎಲ್ಲರಿಗೂ ವಿಶ್ವಾಸನ ಹುಟ್ಟಿಸ್ಬೇಕು. ಮುಂದೆ ಅವ್ರು ಹೇಳ್ಬೇಕಾದ್ರೆ ಗುರುಗಳು ಹೇಳಿದ್ದಾರೆ ಅಂತಾರೆ ಒಪ್ಪೋದಿಲ್ಲ, ಗ್ರಂಥದ ಹೆಸರು ಹೋಗ್ತಾರೆ. ಇವರಿಗೆ ಗುರುಗಳು ಹೇಳಿದ್ರೆ ಗೊತ್ತಾಗಿದ್ದು ಕರೆಕ್ಟೇ, ಉಳಿದವ್ರಿಗೆ ಪುಸ್ತಕ ಏನು ಮಾಡ್ಬೇಕಾದ್ರೆ ತೋರಿಸ್ಬೇಕಾದ್ರೆ ಅದು ಜವಾಬ್ದಾರಿ ಇರೋದ್ರಿಂದ ಇದು ಸಿಗದೆ ಹೋಗ್ತಿದ್ದು ಹೇಳೋದಿಲ್ಲ. ಆ ಪುಸ್ತಕ ಕಳ್ಕೊಂಡು ನಾವು ಇಲ್ಲ ಅಂತ ಮಾನಸಿಕಾಡೆ ಕಳ್ಕೊಳ್ಳೋ ಜನ ಇಲ್ಲ ಇವತ್ತು. ಗ್ರಂಥ ಕಳ್ಕೊಂಡಿರ್ತಾರೆ ಅಷ್ಟೇ, ಕಳ್ಕೊಂಡಿದ್ದನ್ನು ನಾವು ಒಪ್ಕೋಬೇಕೇ ಹೊರತು ಇಲ್ಲ ಅಂತ ಅಪಲಾಪ ಅದು ಯಾವಾಗ ಮಾಡಬೇಕು, ಕಾಂಟೆಂಪರರೀಸ್ ಮಾಡಬೇಕು. ಇಲ್ಲ ಅಂತ 300 ವರ್ಷದ ಮೇಲೆ ಜಗಳ ತೆಗೆದು 300 ವರ್ಷದ ಮೇಲೆ ಎಲ್ಲ ಸೇಡಿಯೆಲ್ಲ ಬಾಲೆ ಹೋಗ್ಬಿಟ್ಟಿದೆ, ಆಮೇಲೆ ಕೇಸ್ ಹಾಕಿದೆ, ಏನು ಇಲ್ಲ ಇಲ್ಲ ಅರ್ಥನೇ ಇಲ್ಲ ಅದ್ರೊಳಗೆ. ರಿಟೈರ್ ಆದಮೇಲೆ ಕೇಸ್ ಹಾಕೋದು, ಅಪ್ಲಿಕೇಶನ್ ಸರಿ ಇರಲಿಲ್ಲ ಮೊದಲಿಗೆ, ಟೂ ಲೇಟ್ ಅದು ಆ ಕಾಲದಲ್ಲಿ ಬರೋದಿಲ್ಲ. ಬಸ್ ಇಳಿದು ಹೋದ್ಮೇಲೆ ಟಿಕೆಟ್ ಪ್ರಶ್ನೆ ಮಾಡಿದರೆ ತಗೊಂಡು ದಾಟಿದ ಮೇಲೆ ಈ ಕೇಳೋ ಅಧಿಕಾರನೇ ಅವನಿಗಿಲ್ಲ, ಮೊದಲು ಕೇಳಬೇಕಾಗಿತ್ತು. ಆ ಕಾಲಕ್ಕೆ ಒಬ್ಬರು ಕೇಳಲಿಲ್ಲ, ಆ ಕಾಲಕ್ಕೆ ಯಾರ್ಯಾರು ಕೇಳಲಿಲ್ಲ, ಯಾಕೆ ಇದ್ದಿದ್ದೇ ಆದ್ದರಿಂದ ತೋರಿಸ್ಲಿಕ್ಕೆ ಕೇಳಕ್ಕೆ ಹೋಗಲಿಲ್ಲ. ಸ್ವತಸ್ತು ಗುಣದೋಷ ತದೃಶೇ ಭೇದೇನ ವಸ್ತೂನಾಂ ದೋಷೋಪಿ ಗುಣ ಏವ ಸ್ಯಾತ್ ಭಗವತ್ ಪ್ರೀತಿತೋ ಗುಣ. ಅದಕ್ಕೆ ಸ್ವತಃ ಗುಣದೋಷಗಳ ಚಿಂತನೆ ಮಾಡಬೇಕಾದ್ರೆ ನಾವು ಶಾಸ್ತ್ರಾಧಾರವನ್ನು ನೋಡಬೇಕು. ಕೊನೆಗೆ ಈ ಆ್ಯಂಗಲ್ ಇಟ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಸೋತರು, ಆಗ ಭೀಮಸೇನ ಹೇಳಿದ್ರು, ಕೃಷ್ಣ ಹೇಳಿದ್ರೆ ಮತ್ತೇನು ಯೋಚನೆ ಮಾಡು ಅಂತೇಳಿ. ಇದರಲ್ಲೂ ಬರ್ತದೆ ರಾಮಾಯಣದಲ್ಲಿ. ಇನ್ನು ಅಗ್ನಿ ಪ್ರವೇಶ ಮಾಡಬೇಕು ಮಾಯಾಸೀತೆ, ಆಗ ಲಕ್ಷ್ಮಣ ಯೋಚನೆ ಮಾಡ್ತಿರ್ತಾರೆ, ಹನುಮಂತ ಬರ್ತಾರೆ, ಏನು ಯೋಚನೆ ಮಾಡ್ತೀವಿ ಅಂತ ಕೇಳ್ತಾನೆ. ಈಗ ಹೇಳಿದ್ದಾರೆ ನಾನು ಸತ್ಯ ಮಾಡಬೇಕಂತೆ, ಪ್ರವೇಶ ಮಾಡಬೇಕು ಅಂದರೆ ಹತ್ರ ಕಿಮ್ ತರ್ಕ ಐತಿ ಕುಮಾರ, ನಾಟಕಕಾರ ಬೇರೆ, ಇನ್ನೇನು ಯೋಚನೆ ಇಟ್ಬಿಟ್ರೆ ಆಯ್ತು, ನಮ್ಮ ಗಂಟೆ ಹೋಯ್ತು. ರಾಮ ಫೈನಲ್ ನಮಗೆ ಅಷ್ಟೇ, ರಾಮ ಹೇಳಿದಾಗ ಕೇಳಿದ್ರೆ ಆಯ್ತು. ಬಂದ ತಕ್ಷಣ ಹೋಯ್ತು, ಲಕ್ಷ್ಮಣ ಯೋಚನೆ ಮಾಡ್ತಾ ಗೊತ್ತಿರ್ತಾರೆ, ತಕ್ಷಣ ಹೇಳಿದ್ರು, ರಾಮ ಹೇಳಿದ್ಮೇಲೆ ಮುಗಿದೋಯ್ತು. ಯೋಚನೆ ಮಾಡಿದರೆ ಯಾವ ಸಮಸ್ಯೆನೂ ಬರೋದು. ಅಲ್ಲಿ ನಾವು ಬುದ್ಧಿ ಉಪಯೋಗಿಸೋದು ತಪ್ಪಾಗತ್ತೆ. ಹೇಳಿದ ಕೇಳೋದಷ್ಟೇ ನಮ್ಮ ಕೆಲಸ. ದೋಷಸ್ತು ಇವತ್ತು ಹ್ಯಾಂಗೆ ಮಾಡ್ಲಿಕ್ಕೆ ಒಬ್ಬರು ಕೂಡಿಸಿರ್ತಾರೆ, ಅವನೇನು ತಾನೆ ಆರ್ಡ್ರ್ ಕೊಟ್ಟರೆ ಕಾಪಿ ಅಷ್ಟೇ ಮುಖ್ಯ ಹೊರತು ಇನ್ನೆಲ್ಲ ಆಯ್ತಾ ಸರಿ ಏನು ಕೇಳೋದಿಲ್ಲ. ಅದೇನಾಗಿ ತಪ್ಪೋದು, ಏನು ಸರಿ ತಿರ್ಬೋದು, ತಪ್ಪೇ ಇರ್ಬೋದು, ಬೇಕಾದ್ರೆ ಅವನು ನಿರಪರಾಧಿನೇ ಆಗಿರ್ಬೋದು. ಇವನಿಗೆ ದೋಷ ಇಲ್ಲ, ದೋಷ ಅವ್ರಿಗೆ ಬರುತ್ತೆ ಹೊರತು ಇವ್ರಿಗೆ ಬರೋದಿಲ್ಲ. ದೋಷಸ್ತು ತದ್ವೈಪರೀತ್ಯಾದಿ ಇತಿ ದೃಷ್ಟ್ಯಾ ಭವೇತ್ ಗುಣ ಕಾಲದೇಶ ವಿಶೇಷೇಣ ಪ್ರೀತ್ಯಜ್ಞಾನ. ಅದನ್ನೇ ಕೃಷ್ಣ ಹೇಳಿದ್ದು, ಸಕಾಲೇನ ವಾತ ಯೋಗೋ ನಷ್ಟ ಪರಂತಪ. ಭೀಷ್ಮಾದಿಗಳಿಗೂ ಸಮಸ್ಯೆ ಉತ್ತರ ಸಿಕ್ತು, ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ರು. ಅವರು ಆ್ಯಕ್ಚುಲಿ ಏನು ಮಾಡಬೇಕಾಗಿತ್ತು, ಅವರು ಪಾಂಡವರ ಪಕ್ಷ ಸೇರಬೇಕಾಗಿತ್ತು, ಆ ಪಕ್ಷದಲ್ಲಿ ಇರಬಾರ್ದಾಗಿತ್ತು. ಅಲ್ಲಿ ಸೇರಿದ್ದಕ್ಕೆ ನಾರಾಯಣ ಬಿಟ್ಟು ಅನುಬಂಧಿಗಳಾಗಿಬಿಟ್ರು, ಸೇರದೇ ಇರಬೇಕಾಗಿತ್ತು. ಅದು ಧರ್ಮಲೋಪ, ಅದು ಮರ್ತೋಗಿದೆ, ಅದಕ್ಕೆ ಹಾಗಾಗಿದೆ. ಈಗ ಹೇಳ್ತಾ ಇದ್ದೇನೆ ಮಾಡು ಅಂತ ಹೇಳಿದ. ಅರ್ಜುನನ ಗೀತೋಪದೇಶ ಮಾಡಿದ್ದರಿಂದ ಕುರುಕ್ಷೇತ್ರ ಯುದ್ಧ ನಡೆದು ಪಾಂಡವರ ಜಯ ಆಯಿತು ಎಂಬುದಲ್ಲ, ಧರ್ಮಕ್ಕೆ ಸರಿಯಾದ ವಿಶ್ಲೇಷಣೆ ಸಿಕ್ಕು ಮುಂದಕ್ಕೆ ಧರ್ಮಕ್ಕೆ ಜಯ ಆಗಬೇಕು. ಗೀತೆ ಎಂಬುದು ಫೈನಲ್ ಆಯಿತು. ಎಲ್ಲ ಸ್ಮೃತಿಗಳಿಗೆ ಯಾವ್ದು ದೊಡ್ಡದಾಯ್ತು ಈಗ, ಅದು ಮರ್ತೋಗಿದ್ದನ್ನು ಮತ್ತೆ ಪರಮಾತ್ಮ ಹೇಳಿದ್ದರಿಂದ ಅದು ಅಲ್ಟಿಮೇಟ್ ಅಂತ ಆಯ್ತು. ದೋಷಸ್ತು ತದ್ವೈಪರೀತ್ಯಾದಿ ದೃಷ್ಟ್ಯಾ ಭವೇತ್ ಗುಣ ಕಾಲದೇಶ ವಿಶೇಷೇಣ ಪ್ರೀತ್ಯಜ್ಞಾನಾತ್ ಜಗಸ್ಥಿತೇ ಮರ್ಯಾದಾ ಗುಣದೋಷಾಣ ಕೃತ ವೇದೇಶು ಸರ್ವದಾ. ಇವೆಲ್ಲ ಎಷ್ಟು ಸೂಕ್ಷ್ಮ ವಿಚಾರ ಯೋಚನೆ ಮಾಡಬೇಕು. ಇತಿ ಪರಾಯಣೆ, ಪರಾಯಣ ಅಂತ ಗ್ರಂಥದ ಹೆಸರು. ಪರಾಯಣ ಕಾಲದೇಶ ವಿಶೇಷೇಣ ಪ್ರೀತಿ ಅಜ್ಞಾನಾತ್ ಜಗಸ್ಥಿತಿ, ಪ್ರೀತಿ ಮತ್ತು ಅಜ್ಞಾನಾತ್ ಜಗಸ್ಥಿತೇ ಮರ್ಯಾದಾ ಗುಣದೋಷಾಣ ಕೃತ ವೇದೇಶು ಸರ್ವದಾ ಇತಿ ಪರಾಯಣೆ. ಅದಕ್ಕೆ ವೇದಗಳೆಲ್ಲ ದೇವರಿಗೆ ಯಾವ ಪ್ರಿಯ ಅಂತ ಗೊತ್ತಿರೋ ಹೇಳಿಬಿಟ್ಟಿದ್ದಾರೆ. ಅನಂತ ವೇದಗಳಿರೋದ್ರೆ ಹುಡುಕೋಕ್ಕಾಗೋದಿಲ್ಲ, ಅದಕ್ಕೆ ಆಚಾರ್ಯ ಎಲ್ಲ ಕಾಂಪ್ಯಾಕ್ಟಾಗಿ ಮಾಡಿಕೊಟ್ಟಿದ್ದಾರೆ, ಸಮಸ್ಯೆ ಬರೋದೇ ಇಲ್ಲ. ಮರ್ಯಾದಾ ಗುಣದೋಷಾಣ ಕೃತ ವೇದೇಶು ಸರ್ವದಾ ಇತಿ ಪರಾಯಣೆ. ಯಾರಿಗೋ ಮಲೇರಿಯಾ ಜ್ವರ, ಪಾಪ ಏನೂ ಮುಟ್ಟಬಾರ್ದು, ಮುಟ್ಬಿಟ್ಟ ಮೈಲಿಗೆ ಆಯಿತು. ಆಗ ಸ್ನಾನ ಮಾಡಿಸ್ಬಿಟ್ರೆ ಮೊದಲು ರಾತ್ರಿ 12 ಗಂಟೆ ಅವನು ಏನು ಆಗ್ತಾನೋ ಅವನು ಆ ಜ್ವರದೊಳಗೆ ಇದರಲ್ಲಿ ಸಗಿ ಇನ್ನೂ ಎಕ್ಸ್ಟ್ರೀಮ್ ಹೋಗಿ ಸತ್ತು ಹೋಗಿಬಿಡ್ಬೋದು. ಆಗ ಧರ್ಮ ಹಾಗೆ ಫಾಲೋ ಮಾಡಬಾರ್ದು. ಅದು ಪ್ರತಿನಿಧಿಯಾಗ ನೀವು ಪ್ರೋಕ್ಷಣೆ ಮಾಡಿದರೂ ಆಯಿತು. ರೋಗಿಗಳು ತುಂಬ ದೊಡ್ಡ ಕಾಲ, ಚಳಿಗಾಲ ಬೇರೆ, ಜೊತೆಗೆ ಮೊದಲೇ ರೋಗ ಇದೆ, ಬಿಟ್ಟಿದ್ದಾರೆ. ಈಗ ಮೆಕ್ಯಾನಿಕಲ್ ಮಾಡೋ ಏನು ಮಾಡ್ತಾರೆ ಗೊತ್ತಾ, ನೀರು ಒಯ್ದೇ ಬಿಡ್ತಾರೆ, 2 ಬಕೆಟ್ ಹಾಕಿಬಿಟ್ಟು ಅವ್ನು ಹೋಗೇ ಬಿಡ್ತಾರೆ. ಎಷ್ಟೊತ್ತಾರೆ ಭಾರಿ ಡೇಂಜರಸ್ಸು. ಜ್ಞಾನಿಗಳು ಏನು ಮಾಡ್ತಾರೆ, ಹಾಗೆ ಮಾಡಬೇಡ, ಶಾಸ್ತ್ರ ಇದೆ.
ನೀರು ಮಂತ್ರಿಸಿ ಪ್ರೋಕ್ಷಣೆ ಮಾಡಿಬಿಟ್ರೆ ಸಾಕು. ಅದು ಬಿಸಿನೀರು ಮಾಡಿದ್ರೆ ತಣ್ಣೀರು ಮಾಡೋದು ಕೂಡ ಇಲ್ಲ. ಎಷ್ಟು ಸುಲಭ ಇದೆ ಧರ್ಮಗಳ. ಅದನ್ನು ಜನ ಮರೆತು ಬಿಡ್ತಾರೆ. ಎಕ್ಸ್ಪರ್ಟ್ ಕಮಿಟಿ ಬೇಕಾದ್ದೇ ಅದಕ್ಕೆ, ಗೊತ್ತಾಯ್ತಾ? ಎಲ್ಲದಕ್ಕೆ ಎಕ್ಸ್ಪರ್ಟ್ ಕಮಿಟಿ ಮಾಡೋದಿಲ್ಲ. ಯಾವಾಗ ಮಾಡ್ತಾರೆ? ಕನ್ಫ್ಯೂಷನ್ ಬಂದಾಗ ಮಾಡ್ತಾರೆ. ಇಲ್ಲದ್ರೆ ಕಮಿಟಿ ಮಾಡೋಕ್ಕೆ ಹೋಗೋದಿಲ್ಲ. ಈ ಜಡ್ಜಸ್ಸು ಅಷ್ಟೇ, ಸಿಂಗಲ್ ಬ್ರಾಂಚು ಇವೆಲ್ಲ ಬರ್ತಲ್ಲ, ಯಾವಾಗ ಮಾಡ್ತಾರೆ ಅಂದರೆ ಒಬ್ಬರಿಂದ ಪ್ರಸಂಗ ಬಂದಾಗ ಕನ್ಫ್ಯೂಷನ್ ಆಗಬಹುದು ದೃಷ್ಟಿಯಿಂದ 3 ಜನ ಸೇರಿಬಿಡ್ತಾರೆ. 4 ಜನ ಮಾಡಲ್ಲ, 50-50 ಆಗಬಾರ್ದು. ಅದಕ್ಕೋಸ್ಕರ ವಿಷಮ ಸಂಖ್ಯೆಯನ್ನು ಮಾಡ್ತಾರೆ. 1 ಬಿಟ್ಟುಬಿಟ್ರೆ 3, 5, 7 ಆ ಥರ ಮಾಡ್ತಾರೆ. ತುಂಬ ಮಾಡಿಬಿಟ್ಟು ಅದು ದೊಡ್ಡ ಗಲಾಟೆ ಆಗುತ್ತೆ. ಆದ್ದರಿಂದ ಒಂದು ಲಿಮಿಟೆಡ್ ಇದರಲ್ಲಿ ಮಾಡ್ತಾರೆ. ಏತದೇ ಓಚ್ಯತೆ. ರಾಮ ಮಂದಿರದ್ದಾಗಿದ್ದು ಕೂಡ ಹಾಗೆ 2-1 ಬಂದಿದ್ದು, ಗೊತ್ತಾಯ್ತಿಲ್ಲ. 2-1 ಬಂತು, ಅದು ಮೆಜಾರಿಟಿ ಮುಗಿದೋಯ್ತು, ಯೋಚನೆ ಇಲ್ಲ. ಸ್ವೇ ಸ್ವೇ ಅಧಿಕಾರೇ ಏತದೇ ಓಚ್ಯತೆ. ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠಾ ಸಗುಣ ಪರಿಕೀರ್ತಿತ ಉಪರ್ಯೇಸ್ತು ದೋಷಶ್ಚಾದುಪಯೋರೇಷ ನಿರ್ಣಯ ಇತಿ ಚ. ಅದಕ್ಕೆ ನಮಗೆ ಸಿಂಪಲ್ ಏನಪ್ಪ, ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠ. ಸ್ವಧರ್ಮ ಸರಿಯಾಗಿ ಪಾಲಿಸೋದು. ಇದನ್ನು ಮಾಡಿಬಿಟ್ರೆ, ನಮ್ಮ ಡ್ಯೂಟಿನ ಮಾಡಿಬಿಟ್ರೆ ಮುಗಿದೋದು ನಮ್ಮ ಕೆಲಸ. ಅದು ಸಾಮಾನ್ಯವಾಗಿ ಏನಾಗಿರುತ್ತೆ, ಅದು ಸರಿ ಇರುತ್ತೆ. ಪ್ರಸಂಗ ಬರೋದು ಕನ್ಫ್ಯೂಷನ್ ಬಂದಾಗ ಅವಾಗ ಮಾತ್ರ ನಾವು ಕೇಳಬೇಕು. ಉಳಿದಂತೆ ಏನು ಮಾಡಬೇಕು? ರೂಲ್ಸ್ ಫಾಲೋ ಮಾಡಿದರೆ ಮುಗಿದೋಯ್ತು. ಶ್ರೀ ಭಗವಾನ್ ವಾಚ. ನಮ್ಮ ಇಂಗ್ಲೀಷಲ್ಲಿ ಎಸ್ಸೆ ಇರ್ತಿದ್ದು ಆಲ್ ಅಬೌಟ್ ಎ ಡಾಗ್ ಅಂತೇಳಿ. PUC ಓದ್ಬೇಕಾದ್ರೆ ಆಲ್ ಅಬೌಟ್ ಎ ಡಾಗ್. ರಾತ್ರಿ ಲೇಟ್ ಆಗಿದೆ, ಒಂದು ನಾಯಿ ಹತ್ಸ್ಬೇಕಾಗಿದೆ, ಬಸ್ ಒಳಗೆ ಹತ್ಸ್ತಾ ಇಲ್ಲ ಅವರು. ರೂಲ್ಸ್ ಪ್ರಕಾರ ಹತ್ಸೋದಿಲ್ಲ. ಒಂದು ಲಾಸ್ಟ್ ಬಸ್ ದೊಡ್ಡ ಗಲಾಟೆ ಅದು ರೂಲ್ಸ್ ಫಾಲೋ ಮಾಡಬೇಕು. ಟೂ ಮಚ್ ಆದರೆ ಮಾಡಬಾರ್ದು. ಹೇಳಿಲ್ಲ, ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ, ಎಲ್ಲಿ ಸಿಕ್ಕಲ್ಲಿ ಬಿಟ್ಬಿಡ್ತಾರೆ. ಆಗ ಉಳಿದಂತೆ ಬಿಡಬಾರ್ದು. ಹಾಗೆ ಗುಡ್ ಅಂತಾರೆ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅಂತ ಕರೀತಾರೆ. ಗುಡ್. ಡಿಸ್ಕ್ರಿಷನ್ ಪವರ್ ಇದೆ ಅವನಿಗೆ. ಯಾವಾಗ ಆಗಿ ಮಾಡ್ತಿದ್ರೆ ಅದು ವೇಸ್ಟ್, ಅದು ಮಾಡಾಗಿದೆ. ಆದರೆ ಯಾರೂ ತಪ್ಪಂತ ಕರೆಯೋದಿಲ್ಲ. ನಮ್ಮ ಜೀವನದ ಎಷ್ಟೋ ಬರುತ್ತಂತ ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದು ಗೊತ್ತೇ ಇದೆ. ಆದರೆ ಧರ್ಮಕ್ಕೆ ನಾವು ನಮ್ಮ ಸೋಮಾರ್ತದಿಂದ ಮಾಡ್ಕೋಬಾರ್ದು ಅಷ್ಟೇ. ಕರೆಕ್ಟಾಗಿ ಒಂದು ಪ್ರಾಪರ್ ಬೇಸಿಸ್ ಮಾಡಿಕೊಂಡ್ರೆ ತಪ್ಪಾಗೋದಿಲ್ಲ. ಮರ್ಯಾದಾ ಗುಣದೋಷಾಣ ಏತದೇ ಬೋಚ್ಯತೆ. ಸ್ವೇ ಸ್ವೇ ಅಧಿಕಾರಿ ಅಂದರು ಒಂದೇ. ಸ್ವೇ ಸ್ವೇ ಧರ್ಮಣ್ಯಭಿರತಃ ಸಿದ್ಧಿಂ ವಿಂದತಿ ಮಾನವ. ಎಲ್ಲಿದು? ಭಗವದ್ಗೀತೆ 18ನೇ ಅಧ್ಯಾಯ. ಸ್ವೇ ಸ್ವೇ ಕರ್ಮಣಿ ಅಭಿರತ. ಯಾವ ತನ್ನ ಕರ್ತವ್ಯ ಕರ್ಮ ನಿರತನಾಗಿಬಿಟ್ಟಿದ್ರೆ ಅವನಿಗೇನು ಬರೋದಿಲ್ಲ? ದೋಷ ಬರೋದಿಲ್ಲ. ವಿಪರ್ಯಯಸ್ತು ದೋಷ ಸ್ಯಾತ್ ಉಭಯೋರೇಷ ನಿರ್ಣಯ. ವಿರುದ್ಧ ನಡ್ಕೊಂಡ್ರೆ ಮಾತ್ರ ದೋಷ ಆಗೇ ಆಗುತ್ತೆ. ಪರಧರ್ಮೋ ಭಯಾವಹ. ಇನ್ನೊಬ್ಬರ ಧರ್ಮನ ಮಾಡೋದಕ್ಕೆ ಹೋದರೆ ದೋಷನೇ. ಇವತ್ತು ಫೋರ್ಜರಿ ಅಂತ ಕರೆಯೋದು ಯಾವಾಗ? ಇನ್ನೊಬ್ಬರ ಸೈನ್ ನಾವು ಮಾಡ್ಲಿಕ್ಕೆ ಹೊರಟ್ರೆ. ಸೈನ್ ಭಾರಿ ಚೆನ್ನಾಗಿ ಮಾಡ್ತೀವಿ ಅಂತ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಚೆನ್ನಾಗಿ ನೀಟಾಗಿ ಮಾಡೋದು, ನಾನು ನೀಟಾಗಿ ಮಾಡ್ತೀನಿ ಅಂತ ಹೇಳಿದರೆ ಅದು ಸಿಗ್ನೇಚರ್ ಆಗೋದಿಲ್ಲ. ಏನು ಮಾಡಬೇಕು? ಕಾಂಪಿಟೆಂಟ್ ಅಥಾರಿಟಿನೇ ಮಾಡೋದು, ಬೇರೆಯವರು ಮಾಡೋಂಗಿಲ್ಲ. ಶ್ರೀ ಭಗವಾನ್ ವಾಚ. ಈಗ 3 ಯೋಗ ಹೇಳ್ತಾರೆ. ಇದು ಹೊಸ ವಿಷಯ. ಭಗವದ್ಗೀತೆಯಲ್ಲಿ ಎಷ್ಟು ಯೋಗ ಹೇಳಿದರು? ಭಗವದ್ಗೀತೆಯಲ್ಲಿ ಎಷ್ಟು ಯೋಗ ಹೇಳಿದ್ರು? 3, 4, 5, 6, 7, 8 ಎಷ್ಟು ಹೇಳಿದ್ರು ನೋಡಿದ್ರ? ಅಷ್ಟು ಸಿಂಪಲೆಸ್ಟ್ ಕ್ವಶನ್ ಅದು. ಭಕ್ತಿಯೋಗ, ಜ್ಞಾನಯೋಗನ? ಜ್ಞಾನಯೋಗ, ಕರ್ಮಯೋಗ ಹೇಳಿದ್ದಾರೆ. ಇಲ್ಲಿ ಭಕ್ತಿಯೋಗದ 3ನೇ ಹೇಳ್ತಾರೆ. ಆ್ಯಕ್ಚುಲಿ 3 ಕಾಮನ್ನೇ. ಒಂದಿಟ್ಕೊಂಡ್ರು ಕರೆಕ್ಟು, 2ಕ್ಕೆ 3 ಕರೆಕ್ಟ್. ಯಾವುದು ಹೆಚ್ಚಾಗುತ್ತೆ ಅದ್ರ ಮೇಲೆ. ಜ್ಞಾನಯೋಗ ಕರ್ಮಯೋಗದಲ್ಲಿ ಜ್ಞಾನದ ಪೋರ್ಷನ್ ಜಾಸ್ತಿ ಇದ್ದರೆ ಜ್ಞಾನಯೋಗ, ಕರ್ಮ ಪೋರ್ಷನ್ ಜಾಸ್ತಿ. 2ರಲ್ಲೂ 2 ಇರಲೇಬೇಕು. 3ರಲ್ಲೂ 3 ಇರಬೇಕು, ಭಕ್ತಿನೂ ಇರಬೇಕು. ಯಾವ್ದು ಹೆಚ್ಚೆದ್ದು ಕಾಣುತ್ತೋ ಅದೇನು ಹೇಳ್ತಾರೆ? ಆ ಯೋಗದ ಹೆಸರು ಬರುತ್ತೆ ಅಷ್ಟೇ ಹೊರತು ನಿಜವಾಗಲೂ ಏನದು? 3 ಸೇರಿ ಒಂದು ಬೇರೆ ಇಲ್ಲ ಅದರೊಳಗೆ. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಕರ್ಮಯೋಗ ಬೇರೆ, ಜ್ಞಾನಯೋಗ ಬೇರೆ ಅಂತ ತಿಳಿಬಾರ್ದು. ಆದರೆ ಗೊತ್ತು ಸಿಂಪಲ್. ಅದು ಎಕ್ಸಿಕ್ಯೂಟಿವ್ ಜಾಬ್ ಏನದು? ಕರ್ಮಯೋಗ. ಪ್ರೊಫೆಷನಲ್ ಟೀಚಿಂಗ್ ಜಾಬ್ ಯಾವುದು? ಜ್ಞಾನಯೋಗ ಅಷ್ಟೇ. ಒಂದೇ ಕೋರ್ಸ್ ಮಾಡಿದ್ದಾರೆ. ಒಬ್ಬರು ಟೀಚಿಂಗ್ ಆಪ್ಟ್ ಮಾಡ್ದ, ಒಬ್ಬರು ಈ ಜಾಬ್ ಆಪ್ಟ್ ಮಾಡ್ದ. ಇಬ್ಬರಿಗೂ ಮಿನಿಮಮ್ ಏನಿದೆ? ಕ್ವಾಲಿಫಿಕೇಷನ್ ಸೇಮ್ ಇದೆ. ಆಪ್ಟ್ ಮಾಡ್ಕೊಂಡ. ಅದಕ್ಕೇನಾದರೂ ಕೆಲವು ಪ್ರಾಕ್ಟಿಕಲ್ ಡಿಫಿಕಲ್ಟಿ ಬಂದಾಗ ಇವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಥಿಯರಿ ಬಂದಾಗ ಅವ್ರಿಗೆ ಕನ್ಸಲ್ಟ್ ಮಾಡ್ತಾರೆ. ಯಾಕೆ? ಆ ಪೋರ್ಷನ್ ಜಾಸ್ತಿ ಇದೆ ಅವ್ರಿಗೆ. ಆ ಪೋರ್ಷನ್ ಜಾಸ್ತಿ ಇದೆ, ಈ ಪೋರ್ಷನ್ ಕಡಿಮೆ ಇದೆ. 2 ವಾಯಿದೆ. ಅವ್ರಿಗೆ ಎಲ್ಲದೂ ಈಕ್ವಲ್. ಎಲ್ಲದರಲ್ಲೂ 100% ಆದ್ದರಿಂದ ಅವ್ರ ಪ್ರಶ್ನೆ ಇಲ್ಲ. ಉಳಿದವರಲ್ಲಿ ಸನಕಾದಿಗಳೆಲ್ಲ ಯಾರಾದ್ರಾಗ? ಜ್ಞಾನಯೋಗಿಗಳು. ಜನಕಾದಿಗಳೇನಾದರೂ? ಜನಕಾದಿಗಳು ಯಾರು? ಯಾವ ಗುಂಪಿ ಸೇರಿದ್ರು ಅವರು? ಕರ್ಮಯೋಗಿಗಳು ಅಷ್ಟೇ. ಆದ್ದರಿಂದ ಇಬ್ಬರಲ್ಲೂ ಭಕ್ತಿ ಕಾಮನ್. ಮತ್ತೆ ಜ್ಞಾನನೂ ಭಕ್ತಿಪೂರ್ವಕನೇ ಇರಬೇಕು, ಕರ್ಮನೂ ಭಕ್ತಿಪೂರ್ವಕನೇ ಮಾಡಬೇಕು. ಅರ್ಥ ಆಯ್ತಾ? ಇದನ್ನೆಲ್ಲ ತಿಳ್ಕೊಂಡಾಗ 3 ಯೋಗ ಹೇಳೋಕ್ಕೆ ಇಷ್ಟ. ಇಲ್ಲಿ ನೋಡಿದ್ರೆ ಭಾಗವತ ಬರೆದವರು ಬೇರೆ, ಭಗವದ್ಗೀತೆ ಬರೆದವರು ಬೇರೆ. ಇಲ್ಲಿ 3 ಹೇಳ್ತಾರೆ, ಅಲ್ಲಿ 2 ಹೇಳ್ತಾರೆ. ಆದ್ದರಿಂದ ಇವರು ಆ ಥರ ಏನಾಗಿ ಬೇರೆ ಆಗಿರ್ಬೇಕು.
ಇದರಲ್ಲಿ ವಾದ ಮಾಡಿದ್ರೆ ತಪ್ಪು. ಅದೇ ವ್ಯೂ ಪಾಯಿಂಟಲ್ಲಿ ಹೇಳಿದಾಗ ಏನು ದೋಷ ಬರಲಿಲ್ಲ. ಇವತ್ತು ಒಬ್ಬೇ ವ್ಯಕ್ತಿನೇ ವ್ಯೂ ಪಾಯಿಂಟ್ ಬೇರೆ ಇದ್ದಾಗ ಬೇರೆ ಹೇಳ್ಬೋದು, ಏನು ತಪ್ಪಲ್ಲ. ಸೇಮ್ ವ್ಯೂ ಮಾಡಿಕೊಟ್ರೆ ಕಾಂಟ್ರಡಿಕ್ಷನ್ ಆಗುತ್ತೆ. ಬೇರೆ ವ್ಯೂನಲ್ಲಿ ಏನೂ ದೋಷ ಅಲ್ಲ. ಯೋಗಾಸ್ತ್ರಯೋ ಮಯಾ ಪ್ರೋಕ್ತಾ ನೃಣಾಂ ಶ್ರೇಯೋ ವಿಧಿತ್ಸಯ. ಶ್ರೇಯ ಅಂದರೆ ಮೋಕ್ಷ. ಮೋಕ್ಷಕ್ಕೆ ತಯಾರಿಯಾಗುವ ಯೋಗಗಳು ಮೂರು: ಜ್ಞಾನಂ ಕರ್ಮ ಚ ಭಕ್ತಿಶ್ಚ ನೋಪಾಯೋ ಅನ್ಯೋಸ್ತಿ ಕುತ್ರಚಿತೆ. ಈ ಮೂರು ಬಿಟ್ಟರೆ ಇನ್ನೊಂದು ಇಲ್ಲೇ ಇಲ್ಲ. ನಾಲ್ಕನೇ ಯೋಗ ಇಲ್ಲ. ಮೂರು ಯೋಗಗಳು ಫೈನಲ್ ಅಂತ ಅಷ್ಟು ಹೇಳಿದೆ. ನಿರ್ವಿಣ್ಣಾನಾಂ ಜ್ಞಾನಯೋಗೋ ನ್ಯಾಸಿನಾಮಿಹ ಕರ್ಮಸು ತೇಷು ಅನಿರ್ವಿಣ್ಣಚಿತ್ತಾನಾಂ ಕರ್ಮಯೋಗಸ್ತು ಕರ್ಮಿಣಾಂ. ಇಲ್ಲೇ ಒಂದು ಸ್ವಾರಸ್ಯ ಹೇಳ್ತಾರೆ. ಸಾಮಾನ್ಯವಾಗಿ ಸನ್ಯಾಸಿಗಳು ಜ್ಞಾನಯೋಗಿಗಳು, ಗೃಹಸ್ಥರು ಕರ್ಮಯೋಗಿಗಳು. ಆದರೆ ಯಾವ ಶ್ರೇಷ್ಠ ಅನ್ನೋ ಪ್ರಶ್ನೆ ಬರಲ್ಲ. ಅವನು ಯಾವುದಕ್ಕೆ ಎಲಿಜಿಬಿಲಿಟಿ ಇದೆ ಅದು ಪ್ರಶ್ನೆ. ಗೊತ್ತಾಯ್ತಾ? ನಿರ್ವಿಣ್ಣಾನಾಂ ಜ್ಞಾನಯೋಗ. ಯಾರಿಗೆ ವೈರಾಗ್ಯ ಬಂದಿದೆ ಅವ್ರಿಗೆ ಜ್ಞಾನಯೋಗಕ್ಕೆ ಹೋಗಬೇಕು, ಸನ್ಯಾಸಿಗಳಾಗಬೇಕು. ಸನ್ಯಾಸಿನಾಮಿಹ ಕರ್ಮಸು. ಯಾರಿಗೆ ವೈರಾಗ್ಯ ಪೂರ್ತಿ ಬಂದಿಲ್ಲ ಏನು ಮಾಡಬೇಕು? ಅವರು ಕರ್ಮಯೋಗದಲ್ಲಿ ಇರಬೇಕು. ಕರ್ಮಯೋಗದಲ್ಲಿ ಇದ್ದೇ ಪೂರ್ತಿ ಆದರೂ ತಪ್ಪೇನಿಲ್ಲ. ತಿರುಕುವ ಪಂಡಿತಾಚಾರ್ಯ ಪೂರ್ತಿ ವಿರಕ್ತರಾದರೂ ಕೂಡ ಹಾಗೆ ಬಂದಬಾರ್ದು. ಪುರಂದರದಾಸರಂಥವರು ಅವ್ರಿಗೆ ಆಪ್ಷನ್ ಇದೆ ಅವರಿಗೆ. ಆದರೆ ಇವರಿಗೆ ಮಾತ್ರ ಅರ್ಹತೆ ಇಲ್ಲದೆ ಹೋದರೆ ಮಾತ್ರ ಯಾವ ಯೋಗ ಶ್ರೇಷ್ಠ, ಯಾವ ಕೋರ್ಸ್ ದೊಡ್ಡದು ಮುಖ್ಯ ಅಲ್ಲ. ಇವನಿಗೆ ಯೋಗ್ಯತೆ ಎಷ್ಟು ನೋಡಬೇಕೀಗ. ಯಾವ ಕೋರ್ಸ್ ದೊಡ್ಡದಿರ್ಬೋದು, ಯೋಗ್ಯತೆಯೇ ಇಲ್ಲ ಅದಕ್ಕೆ. ಆ ದೃಷ್ಟಿಯಲ್ಲಿ ಎರಡೇ ಆ್ಯಂಗಲ್ ನೋಡಬೇಕು. ಯೋಗ ಬೈ ಇಟ್ ಸೆಲ್ಫ್ ತೊಗೊಂಡಾಗ ಜ್ಞಾನಯೋಗ ಶ್ರೇಷ್ಠ ನಿಜ, ತಪ್ಪೇನ ಅಲ್ಲ. ಆದರೆ ಅಯೋಗ್ಯದಲ್ಲ ಅದು. ಇಬ್ಬರಿಗೂ ಮುಕ್ತಿ ಖಚಿತ. ಅದು ತಮ್ಮ ಯೋಗ್ಯತೆ ನೋಡ್ಕೊಂಡು ಆಪ್ಟ್ ಮಾಡಬೇಕೆ ಹೊರತು ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸನಕಾದ್ಯ ಜ್ಞಾನಯೋಗ ಭಕ್ತಿಯೋಗಾಸ್ತು ದೇವತಾ ಮಾನುಷಃ ಕರ್ಮಯೋಗಾಸ್ತು ವಿತ್ರಿಧೈತೆ ಯೋಗಿನ ಸ್ಮೃತಾ. ಸನಕಾದಿಗಳು ಜ್ಞಾನಯೋಗಿಗಳು, ಮನುಷ್ಯರು ಕರ್ಮಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು ಅಂತ ಹೇಳಿದರು. ಇವತ್ತು ಭಕ್ತಿಯಿಂದ ಏನಾಗಿಬಿಟ್ಟಿದೆ ಅಂದರೆ ಜ್ಞಾನ ಎಷ್ಟೂ ಇಲ್ಲ, ಕರ್ಮನೂ ಮಾಡೋದಿಲ್ಲ, ಸುಮ್ಮನೆ ಕೈ ಮುಕ್ಕೊಂಡು ಕೂತ್ರೆ ಅವ್ನು ಭಕ್ತಿಯೋಗಿ ಅಂತ ತಿಳ್ಕೊಂಡ್ಬಿಡ್ತಾನೆ. ತಪ್ಪದು. ಜ್ಞಾನನೂ ಪರ್ಫೆಕ್ಟ್ ಮಾಡ್ತಾನೆ, ಇದನ್ನು ಪರ್ಫೆಕ್ಟ್ ಮಾಡ್ತಾನೆ. ಭಕ್ತಿ ಭಾರಿ ಎದ್ದು ಕಾಣುತ್ತೆ. ಇವತ್ತು ವಾಯುದೇವರನ್ನ ಏನಂತ ಕರಿತೀವಿ? ಭಕ್ತಿಯೋಗಿಗಳು. ಅವ್ರು ಕೇಳಿದ್ದೇನೆ, ಪ್ರವರ್ತಾತಾಂ ಭಕ್ತಿರಲಾಂ ಕ್ಷಣೇ ಕ್ಷಣ. ಅದಕ್ಕೆ ದೇವತೆಗಳು ಭಕ್ತಿಯೋಗಿ ಕರ್ಹರು ಅಂತ ಹೇಳ್ತಾರೆ. ಭಕ್ತಿಯೋಗಿ ಕರ್ಹರು ಯಾರು ಅಂದರೆ ದೇವತೆಗಳು. ಯಾಕೆ? ಜ್ಞಾನ ಕರ್ಮ ಎರಡೂ ಪರ್ಫೆಕ್ಟ್ ಇರಬೇಕು. ಒಂದು ಕಡಿಮೆ ಇದ್ದರೂ ಜ್ಞಾನಯೋಗ ಕರ್ಮಯೋಗದಲ್ಲಿ ಸೇರ್ತಾನೆ ಹೊರತು ಇದರಲ್ಲಿ ಸೇರೋದಿಲ್ಲ. ಭಕ್ತಿ ಕಾಮನ್ ಮೊದಲು ಬರೀಬಾರ್ದು. ಮೂರು ಕಾಮನ್. ಮೂರರಲ್ಲೂ ಜ್ಞಾನನೂ ಕಾಮನ್ನು, ಕರ್ಮನೂ ಕಾಮನ್ನು, ಭಕ್ತಿನೂ ಕಾಮನ್. ಯಾವುದು ಡಾಮಿನೇಟ್ ಆಗುತ್ತೋ ಆ ಹೆಸರು ಇಡ್ತಾರೆ ಹೊರತು ಬೇರೆ ಅಲ್ಲ. ಈ ಫಿಸಿಕ್ಸಲ್ಲಿ ಅಲ್ಲ ಮ್ಯಾಥಮೆಟಿಕ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸ್ ಬುಕ್ ಅಂತ ಕರೆಯೋದಿಲ್ಲ. ಏನದು? ಫಿಸಿಕ್ಸೇ. ಗೊತ್ತಾಗ್ತಾ? ಆದಷ್ಟರಲ್ಲಿ ಹೆಚ್ಚಿರೋದಕ್ಕೆ ಹೆಸರು ಕೊಡ್ತಾರೆ ಅಷ್ಟೆ. ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯ. ಅದಕ್ಕೆ ಹೇಳಿದೆ ಎಲ್ಲ ಯೋಗ ಮೂರು ಜನಕ್ಕೂ ಗೊತ್ತಿದೆ. ಎಲ್ಲರಿಗೂ ಮೂರು ಯೋಗನೂ ಇರಬೇಕು. ಯಾವ್ದು ಹೆಚ್ಚಾಗುತ್ತೆ ಅನ್ನೋದು ಅದು ಯೋಗ್ಯತೆ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ತಥಾಪಿತು ವಿಶೇಷೇಣ ಸಸ ತೇಷಾಂ ವಿಧೀಯತೆ. ಯೋಗ್ಯತಾ ವಿಶೇಷದಿಂದಾಗಿ ಅರ್ಜುನ ನೀನು ಯುದ್ಧ ಮಾಡಬೇಕೀಗ, ಆಯಿತಾ? ಸನ್ಯಾಸಿ ಆಗ್ತೇನೆ ಅಂತ ಅರ್ಜುನ ಹೇಳೋದು ಅಲ್ಲ. ಈಗ ಆಗೋದಲ್ಲ. ರಿಸೈನ್ ಯಾವ ರಿಸೈನ್ ಮಾಡೋದು? ನೆಸಿಟಿ ಇದ್ದ ರಿಸೈನ್ ಮಾಡಬಾರ್ದು. ಅಡಿಗೆ ಆಗ ಬಂದರೆ ತಪ್ಪಾಗುತ್ತೆ, ಆಗ ಬರೋದಿಲ್ಲ. ಅದು ಮೊದಲು ಹೇಳಿದ್ರೆ ತಪ್ಪಲ್ಲ, ಆಗ ಹೇಳಿದ್ರೆ ತಪ್ಪದು. ಆ ರೀತಿಯಲ್ಲಿ ಈಗ ಹೇಳೋದ ನಿನಗ ಅಲ್ಲ. ಈಗ ಕ್ಷತ್ರಿಯ ನೀನೀಗ ಯಾವಾಗ ಹೇಳೋದಕ್ಕೆ ಅಧಿಕಾರ ನಿನಗಿಲ್ಲ. ಈಗ ಸನ್ಯಾಸಿಗಳಿಗೆ ಮಾತು ಹೇಳ್ಬೋದು. ಒಬ್ಬ ರಾಜ ಇರ್ತಾನೆ, ಆತ ವಾನಪ್ರಸ್ಥನಾಗಿ ಹೊರಟು ಬಿಡ್ತಾನೆ. ಮುನಿಗಳು ಬರ್ತಾರೆ, ನೋಡೋ ರಾಜ ಒಬ್ಬ ದೊಡ್ಡ ರಾಕ್ಷಸ ಇದ್ದಾನೆ, ಕೊಲ್ಲೋದು ಭಾರಿ ಕಷ್ಟ, ನಿನ್ನ ಬಿಟ್ಟರೆ ಯಾರಿಗೂ ಆಗೋದಿಲ್ಲ, ನೀನು ಬಂದು ಅವನು ಕೊಲ್ಲು ಅಂತ ಹೇಳ್ತಾನೆ. ಇಲ್ಲ, ನಾನೀಗ ರಿಟೈರ್ಡ್, ನಾನು ಬರೋದಿಲ್ಲ. ದೀಕ್ಷೆ ಬಿಟ್ಟಾಯ್ತು. ಈಗ ಅದು ಕೃಷ್ಣಾರ್ಪಣೆ ಹೇಳಿ ಆಯ್ತದಲ್ಲ, ನಾನೀಗ ಬರೋದಿಲ್ಲ, ನನ್ನ ಕೆಲಸ. ರಾಜನೇ ತಾನೀಗ ವಾನಪ್ರಸ್ಥನಾದೆ ನಾನೀಗ. ಇಲ್ಲ, ಅದು ಯೋಚನೆ ಮಾಡಿಬಿಡ, ನನ್ನ ಮಗ ಇದ್ದಾನೆ ಮಾಡ್ತಾನೆ ಅಂತ ಹೇಳ್ತಾನೆ. ಇದು ದೊಡ್ಡದು. ಅರ್ಥ ಆಯ್ತಾ? ತನ್ನ ಮಗ ಇದ್ದಾನೆ ಅಂತ ಹೇಳಿದ್ರಿಂದ ಅದು ಕೆಲಸ ತಪ್ಪಿಸ್ಕೊಳ್ಳಿಲ್ಲ. ಯಾರಿಗೆ ಚಾರ್ಜ್ ಕೊಟ್ಟಿದ್ರೆ ಅವ್ರ ಕೈಲಿ ಮಾಡಿಸ್ತಾರೆ. ಗೊತ್ತಾಯ್ತಾ? ಅದು ದೋಷ ಆಗಲಿಲ್ಲ. ಅತ್ತೆ ಅವರು ಇಲ್ಲ ಇವರಿಲ್ಲ, ಏನು ಮಾಡಬೇಕಾಗ ತಾನೇ ಹೋಗ್ಬೇಕಾಗ, ಅವರಿಲ್ಲ ಅಂತೇಳಿ ತಾನೇ ಮಾಡಬೇಕಾಗ. ಇದು ವೆರಿ ಇಂಟ್ರೆಸ್ಟಿಂಗ್. ಇವತ್ತು ದೊಡ್ಡ ಅಧಿಕಾರಿ ಕೂತಿರೋದು ಕಾರಿನೊಳಗೆ, ಗೊತ್ತಾಯ್ತಾ? ಯಾವುದೋ ಬಂದುಬಿಟ್ಟಿದೆ, ಹೋಗ್ತಾ ಇಲ್ಲ. ಯಾರು ದಬ್ಬಬೇಕೋ ಅಧಿಕಾರಿನೇ ದಬ್ಬಬೇಕಾಗ. ಅವನು ಡ್ರೈವಿಂಗ್ ಮಾಡಿ ಅವನು ದಬ್ಬಿಕೊಂಡು ಮುಂದೆ ಹೋಗೋದು ಹಾಗೆ. ಗೊತ್ತಾಯ್ತಾ? ಆದ್ದರಿಂದ ಅದು ಮರ್ಯಾದೆ ಪ್ರಶ್ನೆ ಬರೋದಿಲ್ಲ. ಅಲ್ಲಿ ಏನು ಪ್ರಶ್ನೆ? ಈಗ ನೆಸಿಟಿ ಪ್ರಶ್ನೆ ಬರುತ್ತಾಗ. ಅದು ಮಾತ್ರಕ್ಕೆ ಅವನು ಸರ್ವೆಂಟ್ ಆಗೋದಿಲ್ಲ, ಇವನಿಲ್ಲ ಡ್ರೈವರ್ ದೊಡ್ಡವನು ಆಗೋದಿಲ್ಲ. ಆ ಕಾಲಕ್ಕೆ ಏನು ಮಾಡಬೇಕು ಅದನ್ನು ಮಾಡೋದು. ಉಳಿದಂತೆ ಮಾಡಬಾರ್ದು. ಉಳಿದಂತೆ ನಿಷಿದ್ಧ. ಅದು ಅವನ ಪೋಸ್ಟ್ಗೆ ಅವಮಾನ. ಅದು ಈ ಪ್ರಸಂಗ ಬಂದಾಗ ಅದು ಅವಮಾನ ಅಲ್ಲ, ಅದು ಹೌದಾ ದೊಡ್ಡತನ. ಅದು ಅಂತ ದೊಡ್ಡ ವ್ಯಕ್ತಿನ ತಾನೇ ಮಾಡಿದ ಅಂಬೋದು ದೊಡ್ಡಸ್ತಿಗೆ ಕಾರಣ ಆಗುತ್ತೆ ಹೊರತು ದೋಷಕ್ಕೆ ಕಾರಣ ಆಗುತ್ತೆ. ಸಾರಥ್ಯ ಅಂಬ ನೋಡೋದಕ್ಕೆ ಕಡಿಮೆ ಕೆಲಸ. ಕೃಷ್ಣ ಮಾಡಲಿಲ್ಲ ಅದನ್ನು.
ಎಂಥ ಸಾರಥ್ಯ ಅಂದರೆ ಯುನಿಕ್ ಅಂಥ ಸಾರಥ್ಯ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾಡಿ ಪಾರ್ಥ ಸಾರಥಿ ರವ್ಯಕ್ತ ಗೀತಾಮೃತ ಮಹೋದರಿ ತಥಾಪಿ ನನ್ನ ಕೆಲವರು ಇರ್ತಾರೆ ಮೆಕ್ಯಾನಿಕಲ್ ನಾನು ಕೆಲಸ ಮಾಡೋದಿಲ್ಲ ಅಂದರೆ ನನ್ನ ಗತಿ ಕಡಿಮೆ ಬರೋದು ತಪ್ಪದು. ಆ ಸಮಯ ಬಂದಾಗ ಎಷ್ಟು ದೊಡ್ಡವನ ಮಾಡೋದು ಇನ್ನೂ ದೊಡ್ಡವನಾಗ್ತಾನೆ ಹೊರತು ಏನಾಗೋದಿಲ್ಲ, ಕಡಿಮೆ ಅನಿಸೋದೇ. ಸರ್ವೇಷಾಂ ಸರ್ವಯೋಗೈಶ್ಚ ಪ್ರಾಪ್ಯ ಇದರಿಂದ ಏನು ಹೇಳಿದಾಗತ್ತಾರೆ, ಜ್ಞಾನನೂ ಬೆಳೆಸ್ಕೋಬೇಕು, ಕರ್ಮನೂ ಮಾಡಬೇಕು, ಭಕ್ತಿ ಕಾಮನ್ನಾಗಿ ಯಾವಾಗಲೂ ಇರಬೇಕು. ಇದನ್ನು ಪ್ರತಿಯೊಬ್ಬರು ಮಾಡಿದ ಏನಾಗುತ್ತೆ ಅವರಿಗೆ ಸಾಧನೆ ಭಾಳ ಸರಿಯಾಗಿ ನಡೆಯುತ್ತೆ. ಇಲ್ಲ ಭಕ್ತಿ ಬರೀ ಈ ಭಕ್ತಿ ಅಲ್ಲ, ಕಣ್ಣೀರು ಸುರಿಸೋದು ಅದು ಮಾಡೋದು ಭಕ್ತಿ ಅಂತ ಕರೆಯೋದಿಲ್ಲ ಅದನ್ನು. ಅದು ಎಮೋಷನ್ ಅಷ್ಟೇ. ಎಮೋಷನ್ನಿಂದ ಯಾವ ಪ್ರಾಣವೂ ಸಿಗೋದಿಲ್ಲ. ಆದರೆ ಇದು ಡಿವೋಷನ್ ಆಗಬೇಕಾದ್ರೆ ಜ್ಞಾನ ಇರಬೇಕು. ಎಮೋಷನಿಗೆ ಜ್ಞಾನ ಇರಬೇಕಾಗಿಲ್ಲ. ಅದಕ್ಕೆ ಅದು ಯೋಗದಲ್ಲಿ ಸೇರೋದೇ ಇಲ್ಲ. ಎಮೋಷನ್ ಯೋಗ ಅಂತ ಒಂದಿಲ್ಲ. ಡಿವೋಷನಲ್ ಯೋಗ ಇದ್ದ ಎಮೋಷನಲ್ ಯೋಗ ಅಂತ ಇದ್ರೆ ತಪ್ಪಾಗುತ್ತೆ, ಸಾಧ್ಯ ಇಲ್ಲ. ಏನು ಪ್ರೀತಿ ಅಷ್ಟೇ, ಮೆಕ್ಯಾನಿಕಲ್ ಅಷ್ಟೇ. ಯಾವುದೋ ಸಿಟ್ಟು ಮಾಡೋದು ಹೊಡೆದ್ಬಿಟ್ಟ ಅದು ಬರುತ್ತೆ. ಅದು ಎಷ್ಟೋ ಸರ್ತೆ ಆ ಕಾಲಕ್ಕೆ ತಾತ್ಕಾಲಿಕ. ಅದು ಮೊದಲೇ ಹೇಳಿದ್ದಾರೆ ಹೇಳ, ಅದು ಫೈನಲ್ ಟೆಸ್ಟ್ ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಫೈನಲ್ ಟೆಸ್ಟ್ ಅಲ್ಲ, ಮೇ ಆರ್ ಮೇ ನಾಟ್ ಬಿ ಅಲ್ಲ ಅಂತಲ್ಲ, ಹೌದು ಅಂತ. ಡೆಸಿಸಿವ್ ಅಲ್ಲ. ಡೆಸಿಸಿವ್ ಜ್ಞಾನ ಮತ್ತು ಭಕ್ತಿ ಹೈಯೆಸ್ಟ್. ಅದು ನಂಗೆ ಕಾಣಕ್ಕೆ ಸಾಧ್ಯ ಕಷ್ಟ. ಆದ್ದರಿಂದ ಜ್ಞಾನ ಭಕ್ತಿ ಕಾಣ. ತ್ರಿವೇಣಿ ಸಂಗಮದಲ್ಲಿ ಇರೋದು ಆ್ಯಕ್ಚುಲಿ ಇರೋದು ಎರಡು, ಕರೆಯೋದು ಮೂರು. ಯಾಕೆ ಒಳಗೆ ಇನ್ನೊಂದಿದೆ ಅಂತೇಳಿ. ಸೊ ಜ್ಞಾನ ಭಕ್ತಿ ವೈರಾಗ್ಯ ತ್ರಿವೇಣಿ ಸಂಗಮ ಇದ್ದಾಗೆ ಮೂರು ಇದ್ದರೆ ಸಾಧ್ಯ, ಹೊರತಿಲ್ದ್ರೆ ಕೆಲಸ ಆಗೋದಿಲ್ಲ. ಅದು ಭಾರಿ ಇಂಪಾರ್ಟೆಂಟ್. ಹಾಂ ಏನ ಹೇಳಿದ್ನಲ್ಲ, ಅದು ಎಷ್ಟು ಆ ಜ್ಞಾನದ ಹಿನ್ನೆಲೆ ಎಷ್ಟು ನೋಡಿರ್ಬೇಕು. ಎಷ್ಟೋ ಸರ್ತೆ ಒಂದು ತಪ್ಪನ್ನೇ ಸರಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಚಪ್ಪಳಿ ಹಾಕ್ತಾರೆ, ಯಾರೋ ಬಂದು ಹೇಳ್ತಾರೆ ಅವ್ರು ಗೂಂಡಾಗ ಗೊತ್ತೇನ್ರಿ ಅಂತಾರೆ, ಅಯ್ಯೋ ಸಾರಿ ಅಂತ ಓಡಿಬಿಡ್ತಾರೆ. ಅವ್ನಿಗೆ ಗೊತ್ತಿಲ್ಲ. ಆಗ ಇವತ್ತು ಶ್ರೀನಿವಾಸ ದೇವ್ರ ಬಗ್ಗೆ ಹಾಗಿಲ್ಲ, ಪ್ರಮಾಣ ಅಂತ ಹೋಗ್ತಾ ಇದ್ದಾರೆ. ಆದರೂ ಕೂಡ ಈ ಪ್ರಮಾಣ ಇವನಿಗೆ ಗೊತ್ತಿಲ್ಲ. ತುಂಬ ಜನ ಹೋಗ್ತಾರೆ, ತಾನು ಹೋದ ಅಲ್ಲ, ತಿಳ್ಕೊಳ್ತಾನೆ. ಒಬ್ಬನೇ ಹೋದರೂ ದೊಡ್ಡದೇ. ಅರ್ಥ ಆಯ್ತಾ? ಆ ಜ್ಞಾನ ಇರಬೇಕು. ಜ್ಞಾನದಲ್ಲಿ ಫರ್ಮ್ನೆಸ್ ಬರುತ್ತೆ ಜ್ಞಾನ ಇದ್ದರೆ. ಎಮೋಷನಲ್ ಹಾಗಲ್ಲ, ಅದೇನಾಗುತ್ತೆ, ಚೇಂಜ್ ಆಗ್ತಿರುತ್ತೆ ಎಮೋಷನ್. ಆ ಕಾಲಕ್ಕೆ ಎಷ್ಟೋ ಅಷ್ಟೇ. ತುಂಬ ಜನ ಆ ರೀತಿ ಮಾಡ್ತಾರೆ. ಕೆಲವರು ಪರ್ಪಸ್ಲಿ ಮಾಡ್ತಾರೆ, ಮೋಸ ಮಾಡಬೇಕು ಅಂತಲೇ ಮಾಡ್ತಾರೆ. ಕೆಲವರು ವೀಕ್ನೆಸ್ಸಿಂದ ಮಾಡ್ತಾರೆ. ವೀಕ್ನೆಸ್ ಇರುತ್ತೆ ಕೆಲವ್ರಿಗೆ ಹೀಗಿರುತ್ತೆ. ಅದು ಯಾವುದೂ ಸಾಧನೆಗೆ ಉಪಯೋಗ ಬರೋದಿಲ್ಲ. ಸಾಧನೆ ಯಾವಾಗಲೂ ಗಟ್ಟಿತನ ಬೇಕೇ ಹೊರತು ಇಲ್ಲದ್ರೆ ಸಾಧನೆ ಆಗೋದಿಲ್ಲ. ಯದೃಚ್ಛಯ ಮತ್ಕಥಾದೌ ಜಾತ ನಾ ಏನಾಯ್ತು, ಜಾತ ಶ್ರದ್ಧಸ್ತು ಯಃ ಪುಮಾನ್ ನ ನಿರ್ವಿಣ್ಣೋ ನಾತಿಸಕ್ತೋ ಭಕ್ತಿಯೋಗೋಶ್ಯ ಸಿದ್ಧಿದಃ. ಯದೃಚ್ಛಯ ಮತ್ಕಥಾದೌ ನಾ ಜಾತ ಶ್ರದ್ಧಸ್ತು ಯಃ ಪುಮಾನ್. ದೇವ್ರ ಕಥೆ ಕೇಳ್ತಾ ಹೋದರೆ ಕೆಲವರು ಹೇಳ್ತಾರೆ, ಯಾರೂ ಬಂದೇ ಇಲ್ಲ, ನಾನು ಯಾಕೆ ಬರಬೇಕು ಅಂತ. ಕೆಲವರು ಒಬ್ಬನೇ ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಷ್ಟೆ. ತುಂಬ ಜನ ಯಾರು ಸಂದೇಹ ಮಾಡಿದ್ರೆ ನಾವು ಯಾಕೆ ಮಾಡಬೇಕು ಇಂಥ ವಾದ ಶುರು ಮಾಡ್ತಾರೆ. ಹಾಗೆಲ್ಲ ವಾದ ಮಾಡಬಾರ್ದು. ಸರಿ ಆದಮೇಲೆ ಏನು ಮಾಡಬೇಕು, ಒಬ್ಬರೇ ಇಬ್ಬರು ಪ್ರಶ್ನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಶ್ರದ್ಧೆಯಿಂದ ತಾನು ಕೆಲಸ ಯಾರು ಮಾಡ್ತಾರಲ್ಲ ಅವ್ರು ಉದ್ಧಾರ ಆಗೇ ಆಗ್ತಾರೆ. ನಾ ನಿರ್ವಿಣ್ಣೋ ನಾತಿಸಕ್ತಃ. ಅವನು ಬರೀ ಕರ್ಮಯೋಗಿನೂ ಉಪಯೋಗ ಇಲ್ಲ, ನಿರ್ವಿಣ್ಣನ ವಿರಕ್ತನೂ ಉಪಯೋಗ ಇಲ್ಲ. ಭಕ್ತಿ ಇಲ್ಲದೆ ಹೋದರೆ ಎರಡು ಶ್ರಮ ಏವಹಿ ಕೇವಲ. ಸುಮ್ಮನೆ ಶ್ರಮ ಆಗುತ್ತೆ ಹೊರತು ಏನು ಕೆಲಸನೂ ಆಗೋದಿಲ್ಲ. ಭಗವದ್ಗುಣಾನುಸಾರೇಣ ವೇದಾರ್ಥೋ ನೀಯತೆ ಹಿ ಯೈಹಿ ಭಕ್ತಿಯೋಗಾಸ್ತು ತೇ ಪ್ರೋಕ್ತಾ ತಾದೃಶಾ ಹಿ ಸುರಾಃ ಸದಾ. ಭಗವದ್ಗುಣಾನುಸಾರ ಯಾವುದೇ ಒಂದು ವೇದಾರ್ಥದ ಬಗ್ಗೆ ಅವ್ರಿಗೆ ಗೊಂದಲನೇ ಇಲ್ಲ ಜ್ಞಾನಿಗಳಿಗೆ. ಯಾಕೆ, ಭಕ್ತಿಗೆ ಯಾವ್ದು ಅರ್ಥ ಬಂದರೆ ಭಕ್ತಿ ಬರುತ್ತೋ ಅದನ್ನು ಹೇಳಬೇಕಷ್ಟೆ. ಭಕ್ತಿ ಬರೋ ಅರ್ಥ ಹೇಳ್ತಾ ಅದಕ್ಕೆ ದೇವತೆಗಳಿಗೆ ಸಾಧ್ಯ. ಅದು ಆದರೆ ಭಕ್ತಿಯೋಗಿಗಳು ಅಂತ ಕರೀತಾರೆ. ಅಂಗಾನುಸಾರಿ ವೇದಾರ್ಥಂ ಜ್ಞಾತ್ವಾ ತದನುಸಾರತಃ. ಆದರೆ ಅಂಗಾನುಸಾರಿ ವೇದಾರ್ಥಂ ಅಂದ್ರೇನು, ಅಂಗಗಳು ವೇದಾಂಗಗಳು, ವೇದಾಂಗಗಳಿಗೆ ತಕ್ಕಂತೆ ವೇದಾರ್ಥವನ್ನು ಮಾಡಬೇಕು. ತದನುಸಾರತ ಮಾಡ್ತಕ್ಕಂಥ ಜ್ಞಾನಿಗಳು. ಅಂದರೆ ಭಕ್ತಿಗಿಂತ ಏನು ದೊಡ್ಡದಿದೆ ಅವರಿಗೆ. ಒಬ್ಬ ಸರ್ವೆಂಟ್ ಇದ್ದಾನೆ, ಒಬ್ಬ ಇವನಿದ್ದಾನೆ. ಆ ಸರ್ವೆಂಟಿಗೆ ಭಾರಿ ಶ್ರದ್ಧೆ ಇದೆ, ಒಂದು ಕೆಲಸ ಮಾಡಿಕೊಂಡೇ ಬರ್ತಾನೆ, ಬಿಡೋದಿಲ್ಲ. ಇನ್ನೊಬ್ಬರು ಜ್ಞಾನ ಇದೆ, ಎಲ್ಲ ಇದೆ ಅಂತ ಕಮಿಟ್ಮೆಂಟ್ ಇಲ್ಲ. ಹೋದ ಅಂಗಡಿ ಹೋದೆ ಇಲ್ಲ ಅಂತ ಬಿಟ್ಬಿಡ್ತಾನೆ ಅಷ್ಟೇ. ಅವ್ನು ಹೆಚ್ಚು ಮಾತಾಡ, ಅಂಗಡಿ ಹೋದೆ ಸಿಗಲಿಲ್ಲ. ಇವನು ಹಾಗಲ್ಲ, ಏನು ಮಾಡ್ತಾನೆ ಅವನು, ಹುಡುಕ್ತಾನೆ, ಬಿಡೋದಿಲ್ಲ. ಹುಡುಕಿ ಅವ್ರಿಗೇನು ಅದಕ್ಕೆ ಕಾರಣ ಏನಾಯ್ತು, ಅದಕ್ಕೆ ಭಕ್ತಿ ಇದ್ದರೆ ಹಠ ಇತ್ತು ಅವ್ರಿಗೆ. ಇವನಿಗೆ ಹಠ ಇರೋದಿಲ್ಲ. ಅವರಿಗೆ ಏನು ಮಾಡ್ತಾರೆ, ಆದರೂ ಸರಿ ಹೋದರೂ ಸರಿ ಅಷ್ಟೇ, ಕೆಲಸ ಮಾಡ್ತಾನೆ, ಬಿಡೋದಿಲ್ಲ. ಹೋದ ಮೆಕ್ಯಾನಿಕ್ ಹೇಳಿ ಅಲ್ಲಿರಲಿಲ್ಲ ಅಷ್ಟೇ. ಇವ್ರು ಹಾಗಲ್ಲ, ಅಲ್ಲಿರಲಿಲ್ಲ ಸರಿ, ಅಲ್ಲೂ ಬಿಡೋದಿಲ್ಲ. ಈಕ್ವಲೆಂಟ್ ಯಾವುದಕ್ಕೆ ಕೇಳ್ತಾನೆ, ಮತ್ತೆ ಏನಾದ್ರು ಮಾಡ್ತಾನೆ, ಬಿಡೋದಿಲ್ಲ. ಭಕ್ತಿ ಇದೆ ಅವರಿಗೆ, ಅದು ಭಾರಿ ಮುಖ್ಯವಾದ ಅಂಶ.
ಯಾರ್ದೋ ಮನೇಲಿ ಹೋಗ್ತಾರೆ ರಾತ್ರಿ 11 ಗಂಟೆಗೆ, 12 ಗಂಟೆಗೆ ಹೋಗ್ತಾನೆ. ಎಲ್ಲ ಇದೆ ಅವ್ರ ಮನೆಯಲ್ಲಿ. ಅದೇ ಇದು ಆಡ್ ಟೈಮ್ ಇದು. ನೀವು ನಾಡು ಬನ್ನಿ, ಏನು ಮಾಡೋಕ್ಕಾಗಲ್ಲ, ಕೊಡ್ತೀವಿ ಮಲ್ಕೊಂಬಿಡಿ, ಏನು ಮಾಡೋಕ್ಕಾಗಲ್ಲ. ಅದೇ ತಾಯಿ ಹೋಗ್ತಾನೆ, ಏನು ಮನೆಯೊಳಗಿಲ್ಲ, ಬರ್ತಾನೆ, ಏನಾರು ಮಾಡ್ತೇವೆ, ಅದಕ್ಕೆ ಬಿಡೋದಿಲ್ಲ. ಅದಕ್ಕೆ ಕನ್ಸರ್ನ್ ಇದೆ. ಅವನು ಬೇಡ ಅಂದರೂ ಬಿಡೋದಿಲ್ಲ, ಹೇಗೆ ಕೊಟ್ಟೆ ಕೊಡ್ತೇನೆ. ಇದು ನೋಡಿ ಎಷ್ಟು ಡಿಫ್ರೆನ್ಸ್ ಇದ್ದಿಬ್ರು. ಎಲ್ಲ ಇದ್ದು ಮಾಡೋದಿಲ್ಲ, ಏನೂ ಇಲ್ಲದೆ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ಸುಧಾಮ ಏನು ಮಾಡಿದೆ, ಏನೂ ಇಲ್ಲ, ಅವಲಕ್ಕಿ ತಂದು ನೋಡೋ ಒಂದಿಷ್ಟು, ಇಲ್ಲಿಂದ ಬಿಡಲಿಲ್ಲ. ಅಷ್ಟು ಮಾಡಿದ್ರೆ ಒಂದಿಷ್ಟು ಅವಲಕ್ಕಿ ಸಿಕ್ತು, ಕೊಟ್ಟು ಅದು ಅನಂತ ಆಗೋಯ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಭಕ್ತಿಯಿಂದ ಮಾಡೋ ಕೆಲಸದ ಕ್ವಾಲಿಟಿನೇ ಬೇರೆ. ಭಕ್ತಿ ಇಲ್ಲದೆ ಮಾಡೋದು ಕಮಿಟ್ಮೆಂಟ್ ಇಲ್ಲದೆ ಮಾಡೋ ಕೆಲಸಗಳು ಏನಿರುತ್ತೆ ಯಾವಾಗಲೂ ಕೂಡ ಮೆಕ್ಯಾನಿಕಲ್ ಆಗಿರುತ್ತೆ. ಕಮಿಟ್ಮೆಂಟ್ ಇದ್ದು ಮಾಡಿದಾಗ ಮಾತ್ರ ಕ್ವಾಲಿಟಿ ಭಾರಿ ಅಪೂರ್ವ ಇರುತ್ತೆ. ಭಕ್ತಿಯಿಂದ ನಮಸ್ಕಾರ ಮಾಡೋದೇ ಬೇರೆ, ಸುಮ್ಮನೆ ಮಾಡೋದೇ ಬೇರೆ. ಭಕ್ತಿಯಿಂದ ನಮಸ್ಕಾರ, ಯಾರು ನಮಸ್ಕಾರ ಸುಮ್ಮನೆ ಹೀಗೆ ಮಾಡಿಬಿಡ್ತಾರೆ. ಭಕ್ತಿಯಿಂದ ಮಾತ್ರ ಮಾಡೋ ಸ್ಟೈಲೇ ಬೇರೆ ಆಗಿದೆ, ಗೊತ್ತಾಯ್ತಾ? ಕರಿಬೇಕಾದ್ರೂ ಹಾಗೆ, ಬನ್ನಿ, ಓ ಬನ್ನಿ, ಓ ಬನ್ನಿ, ಅದರಲ್ಲೂ ಎರಡೂ ವೇರಿಯೇಷನ್ ಬರುತ್ತೆ. ಒಂದೇ ಬಿಟ್ಟರೆ ಕೆಲಸ ಮಾತಾಡಲಾರ್ದಷ್ಟು ಖುಷಿಯಾಗಿಬಿಡುತ್ತೆ. ಹಾಂ, ಇಸ್ಕೊಂಡು ಬಂದಿದ್ದೆ. ಹಾಂ, ಏನಾಯ್ತಾ? ನೀವು ಇಷ್ಟು ಭಾಗವತ ಕೇಳಿಲ್ವಾ? ಏನಂತ ಹೇಳಿದಾರಲ್ಲಿ? ಹಾಂ, ಮತ್ತೆ ಮತ್ತೆ ಇಲ್ಲೇ ಇಲ್ಲ, ಅವ್ರಿಗೆ ಇಷ್ಟು ದೊಡ್ಡ ಬರಿ ಸಿಕ್ತು ಅಷ್ಟೇ ಅವರಿಗೆ. ಆದ್ದರಿಂದ ಆ ವೇಸ್ಟ್ ಆಗೋದಿಲ್ಲ. ಅದಕ್ಕೆ ಯಾರು ಧರ್ಮಕಾರ್ಯ ಮಾಡ್ತಾರೋ ಸಹಕಾರ ಕೊಡೋರಿಗೂ ಏನಿದೆ ಪುಣ್ಯ ಇದೆ. ಕೆಲಸ ಸಹಕಾರ ಕೊಟ್ಟರೆ ಜಾಸ್ತಿ ಬರುತ್ತೆ ಅದು ಕೂಡ ಎಷ್ಟೋ ಸಲ. ಯಾಕೆಂದ್ರೆ ಇವ್ನು ಏನೇ ಇಲ್ಲ ಪಾಪ, ಯಾವುದೇ ಏನೋ ಕೊಟ್ಟಿದ್ದಾರೆ ಮಾಡ್ತಾನೆ ಅಷ್ಟೇ. ಇವನ ರೋಲ್ ಭಾಳ ಕಡಿಮೆ ಇರುತ್ತೆ. ಫೈನಾನ್ಸ್ ಮಾಡೋದು ಇರೋದೇ ಇಲ್ಲ, ಅವನು ಎಲ್ಲೋ ಇರ್ತಾನೆ, ಆದರೆ ಅವನು ಜಾಸ್ತಿ ಪುಣ್ಯ ಬರುತ್ತೆ. ಹಿಂದೆ ಕತೆ ಹೇಳಿದ್ದೆ ಅದರ. ಅಂಬರೀಷ ರಾಜ ದೊಡ್ಡ ಯಾಗ ಮಾಡ್ತಿರ್ತಾನೆ. ಯಾಗ ಎಲ್ಲ ಮುಗಿಯುತ್ತೆ. ಆ ಸೇನಾಧಿಪತಿ ಒಬ್ಬರು ಇರ್ತಾನೆ. ಆ ಸೇನಾಧಿಪತಿ ಹೊರಗೆ ಕಾವಲಿಟ್ಟಿರ್ತಾನೆ. ಅವಿಬ್ಬರು ದೇಹ ಬಿಟ್ಟು ಹೋಗ್ತಾರೆ. ಇವರಿಗಿಂತ ಮುಂಚೆ ಅವನು ಹೋಗ್ತಿದ್ದಾನೆ, ಯಾರು ಸೇನಾಧಿಪತಿ, ಇವನಿಗಿಂತ ಮುಂಚೆ ಅವನಿಗೆ ಭಾರಿ ಗೌರವ ತೋರಿಸ್ತಿದ್ದಾರೆ. ಇವ್ರಿಗೆ ಶಾಕ್ ಆಯಿತು, ನಾನು ರಾಜ, ಯಜ್ಞ ಮಾಡಿದವನು ನಾನು, ಇವನಿಗೆ ಅದಕ್ಕಷ್ಟು ಪ್ರಾಶಸ್ತ್ಯ ಅಂತ ಕೇಳಿದರೆ, ರಾಜ ನಿನಗೆ ಗೊತ್ತಿಲ್ಲ, ಯಜ್ಞ ಮಾಡ್ತಿರೋ ದೊಡ್ಡ ಒಬ್ಬ ರಾಕ್ಷಸ ಬರ್ತಾನೆ, ಅವ್ರು ಒಳಗೆ ಬಂದು ನಿನ್ನ ಹೊಡಿಬೇಕು, ಯಜ್ಞ ಬರ್ತಾ ಇದ್ದ, ಅವನು ಕಷ್ಟಪಟ್ಟು ಇದನ್ನು ಮಾಡಿ ತನ್ನ ಪ್ರಾಣ ಕೊಟ್ಟು ಸರಿ ಅಂತ ಕಷ್ಟಪಟ್ಟು ಮಾಡ್ದ, ಅದಕ್ಕೆ ನಿನ್ನ ಯಾಗ ಆಯಿತು, ಅದಕ್ಕೋಸ್ಕರ ಅವ್ರ ಕೆಲಸ ರೋಲ್ ಜಾಸ್ತಿ ಅಂತ ಹೇಳ್ತಾರೆ. ಇದು ಕತೆ, ಭೀಮಸೇನರ ಕಥೆ ಅಂತೂ ಸ್ಪಷ್ಟ. ರಾಷ್ಟ್ರಯಾಗ ಮಾಡಿದ್ದ್ಯಾರು? ಧರ್ಮದ ಪುಣ್ಯ ಬಂದಿದ್ದ್ಯಾರಿಗೆ? ಭೀಮಸೇನ ದೇವರಿಗೆ. ಆದ್ದರಿಂದ ಅಂದರೆ ಯಾರು ಅದರಲ್ಲಿ ಮೇನ್ ರೋಲ್ ಬರುತ್ತೋ ಅವ್ರಿಗೆ ಪುಣ್ಯ ಹೆಚ್ಚು ಬರುತ್ತೆ. ನಾವೇನು ಮಾಡ್ತೇವೆ ಅಂತ ಕೇಳಿದರೆ, ನಮಗೆ ಪುಣ್ಯಗಿನ್ನ ಕಾನ್ಸೆಪ್ಟ್ ನಮ್ಗೆ ಭಾರಿ ಕಡಿಮೆ. ಈಗ ಬೇರೆ ಯಾವುದೋ ಅಂಗದಲ್ಲಿ ಯೋಚನೆ ಮಾಡ್ತಾನೆ, ಅದು ಫಲ ಕೊಡೋದು ಕಡಿಮೆ ಆಗಿಬಿಡುತ್ತೆ. ಅಷ್ಟರೊಳಗೆ ಕೆಲವು ಏನು ಮುಂದೆ ಬರೋದೇ ಇಲ್ಲ, ಅವರು ಎಲ್ಲ ಕೆಲಸ ಮಾಡಿರ್ತಾರೆ. ಅರ್ಥ ಆಯ್ತಾ? ಅಂದರೆ ಅದು ಸಾಧನೆಗೆ ಕಾನ್ಸೆಪ್ಟ್ ನಮಗೆ ಗೊತ್ತಿರಬೇಕು. ಸಾಧನೆ ಎಂಬುದು ಹೇಗೆ ಮಾಡಬೇಕು ಅಂತ ಗೊತ್ತಿದ್ದರೆ ಅದು ಮಾಡೋ ರೀತಿಯೇ ಬೇರೆ. ಅಂಗಾರಸಾರಿ ವೇದಾರ್ಥ ಜ್ಞಾತ್ವ ತದನುಸಾರತಃ ಭಗವದ್ಗುಣಾಯೈರ್ನೀಯಂತೆ ತೇ ಪ್ರೋಕ್ತ ಜ್ಞಾನಯೋಗಿನಃ ಕರ್ಮಾಣಿ ಶಾಸ್ತ್ರತೋ ಜ್ಞಾತ್ವ ತತ್ಪ್ರಾಧಾನ್ಯಾನುಸಾರತಃ ವಿಜ್ಞಾತಾಯೈರ್ಗುಣ ವಿಷ್ಣೋ ಜ್ಞೇಯಾಸ್ತೆ ಕರ್ಮಯೋಗಿನಃ ಭಕ್ತಿರ್ಜ್ಞಾನಂಚ ಕಿಂಚಿತ್ತು ಪಶ್ಚಾತ್ ತೇಷ್ವಪಿ ಜಾಯತೆ ತಥಾಪಿ ತೇ ಕರ್ಮಯೋಗಾ ಕರ್ಮಪೂರ್ವತ್ವ ಕಾರಣ. ಕರ್ಮ ಬೇಸ್ ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡಿದರೆ ಅದು ಕರ್ಮಯೋಗಿಗಳು. ಜ್ಞಾನ ಬೇಸ್ ಮಾಡ್ಕೊಂಡು ಏನು ಕೆಲಸ ಮಾಡ್ತಿದ್ದಿಲ್ಲಪ್ಪ, ಆದ್ರೆ ವಿಷಯ ಗೊತ್ತಾಯಿತು, ತಕ್ಷಣ ಶುರು ಮಾಡಿಬಿಟ್ಟ. ಜ್ಞಾನ ಬಂದಿದ್ದರೆ ಶುರು ಮಾಡಿದೆ. ಅವನು ಏನು ಕರ್ಮ ಭಕ್ತಿಯಿಂದ ಮಾಡ್ತಾ ಇದ್ದ, ಜ್ಞಾನ ಬಂತು. ಇವನು ಸರಿಯೇ, ಕರ್ಮ ಬೇಸಡು ಜ್ಞಾನ ಇವನಿಗೆ, ಜ್ಞಾನ ಬೇಸಡು ಕರ್ಮ ಅವನಿಗೆ. ಇನ್ನೊಬ್ಬನು ಭಕ್ತಿ ಬೇಸಡು ಎರಡು ಇಟ್ಕೊಂಡು ಬಂದ, ಅವನು ಇನ್ನೂ ಜಾಸ್ತಿ ಆದ. ಇದು ಕರ್ಮದ ಸೂಕ್ಷ್ಮತೆಗಳಿವೆಲ್ಲ. ತಥಾಪಿತೆ ಕರ್ಮಯೋಗ ಕರ್ಮಪೂರ್ವತ್ವ ಕಾರಣ ಭಗವದ್ಗುಣಾನುರಾಗಿತ್ವಂ ಅಧಿಕಂ ಭಕ್ತಿಯೋಗಿನ. ಭಕ್ತಿಯೋಗಿಗಳಲ್ಲಿ ಯಾವಾಗಲೂ ಕೂಡ ಭಗವದ್ಗುಣಗಳ ತಕ್ಕಂತೆ ಹೆಚ್ಚೆಚ್ಚು ಭಕ್ತಿ ತೋರಿಸ್ತಕ್ಕಂಥದ್ದು ಸಹಜವಾದದ್ದು ಅವರಿಗೆ. ಮೂರರಲ್ಲಿ ಮೊದಲೇ ಹೇಳಿದ ಮೂರು ಕಾಮನ್ನೇ, ಒಂದೊಂದು ಹೆಚ್ಚಾಗ್ಲಿಕ್ಕೆ ಒಂದು ಕಾರಣ ಇದೆ. ತಸ್ಮಾತ್ತೇ ಅಭ್ಯಧಿಕಾ ಹೇಷು ಭಕ್ತಿಯೋಗಿಗಳು ಹೈಯೆಸ್ಟು, ದೇವತೆಗಳೆಲ್ಲ ಭಕ್ತಿಯೋಗಿಗಳು, ಪರಮಭಕ್ತಿಯೋಗಿಗಳು ರುಜುಗಳು. ತಸ್ಮಾತ್ತೇ ಅಭ್ಯಧಿಕಾ ಹೇಷು ದೇವಾಯೇವ ವಿಶೇಷತ, ಅಲ್ಲೇ ಹೇಳಿದೆ ದೇವತೆಗಳೇ ಭಾರಿ ಶ್ರೇಷ್ಠ. ಅಲ್ಲೂ ಅಷ್ಟೇ, ಜ್ಞಾನಯೋಗಿ ಕರ್ಮಯೋಗದಲ್ಲೂ ಕೂಡ ಅವ್ರು ಯೋಗ್ಯವಾದ ಯೋಗ ಯಾವ್ದಾದ್ರು ಸರಿಯೇ. ಜ್ಞಾನಯೋಗ ಸ್ವಲ್ಪ ಜಾಸ್ತಿ, ಸನ್ಯಾಸಿಗಳು ಜ್ಞಾನಯೋಗ ಮಾಡೋದ್ರಿಂದ ಇವರು ಪೂಜ್ಯತೆ ಇದೆ. ಇವತ್ತು ಇವರು ಸನ್ಯಾಸಿಗಳು ಪೂಜ್ಯರು ಅಂತಿದೆಯಲ್ಲ, ಜ್ಞಾನಯೋಗಗಳು ಶ್ರೇಷ್ಠ. ಆದರೆ ಮೂರು ಇದ್ದರೆ ಮಾತ್ರ ನಿಜವಾದ ಯೋಗ, ಅದು ಇಲ್ಲೋ ಯೋಗ ಕೌಂಟೇ ಆಗೋದಿಲ್ಲ. ಈಶದ್ದು 6 ಸಬ್ಜೆಕ್ಟಲ್ಲಿ 5ರಲ್ಲಿ 100 ಔಟ್ ಆಫ್ 100 ತೊಗೊಂಡ್ರು ಕೂಡ 1ರಲ್ಲಿ ಫೇಲ್ ಆದರೂ ಫೇಲೇ.
ಮತ್ತು ಎಲ್ಲಾದ್ರೂ ಬ್ಯಾಲೆನ್ಸ್ ಇರಬೇಕು. ಇಲ್ಲಿ ಹೋದ್ರೆ ಆಗೋದಿಲ್ಲ. ಒಂದರಲ್ಲಿ ಕೊಂಡು ಫೇಲ್ ಆಗಬಾರ್ದು. ಕಾಮನ್ ಒಂದು ಮಿನಿಮಮ್ ಪಾಸ್ ಆಗೋದು ಕಾಮನ್. ಆ ಮುಡಿದ್ದೆಲ್ಲ ಎಕ್ಸ್ಟ್ರಾ ಆಮೇಲೆ ಕೌಂಟ್ ಆಗುತ್ತೆ. ಹಿಂದೆಲ್ಲ ಈಗ ಅದು ಕಡಿಮೆ. ಏಟಿಗೇಟಿ ಕೊಟ್ಟು ಹಿಂದೆ ಏಟಿಗೇಟಿ ಇರಲಿಲ್ಲ. ಎಷ್ಟೋ ಸರ್ತಿ ಇಂಜಿನಿಯರಿಂಗ್ ಸೇರ್ಬೇಕು ಅವು ಎರಡೇ ಗುರಿ, ಮೆಡಿಕಲ್ ಇಂಜಿನಿಯರಿಂಗ್. ಈ ಕಂಪ್ಯೂಟರ್ ಇರಲಿಲ್ಲ ಆಗ. ಎರಡಕ್ಕೋಸ್ಕರ ಏನು ಮಾಡ್ತೀವಿ, ಸಿಕ್ಕಾಬಟ್ಟೆ ಓದ್ಬಿಡ್ತಿದ್ರು PCM. ಇದು ಸ್ವಲ್ಪ ಕಡಿಮೆ ಮಾಡಿಬಿಡೋರು. ಇದರಲ್ಲಿ ಆಗಬೇದ್ರೆ ಫೇಲ್ ಆಗಿಬಿಡೋರು. ಅದರಲ್ಲಿ ಅಂತ ಕೇಸ್ ನೋಡಿದ್ದೀನಿ. 100 ಇದರಲ್ಲಿ ಫೇಲು. ಅದು ಕೌಂಟ್ ಆಗಲ್ಲ. ಮತ್ತೆ ಪೂರ್ತಿ ಕಟ್ಟಬೇಕು. ಅದು 100 ಬರೋದಿರುತ್ತೆ. ಎಷ್ಟೊಂದು ಅದು ಕಡಿಮೆ ಆಗಬೇಕು. ಈಗ ಅದಿಲ್ಲ. ಏಟಿಗೇಟಿ ಜಾಸ್ತಿ ಮಾಡಿದ್ರಿಂದ ಆ ಕಟಕಟಿ ಇಲ್ಲ. ಈಗ ಬದಲಾಗ್ಬಿಟ್ಟೆ, ತುಂಬ ಬದಲಾಗಿದೆ. ಈ ಬದಲು ಆಮೇಲೆ 2 ಮಾಡಿದರು. ಆರ್ಡಿನೆನ್ಸ್ 2 ಮಾಡಿದರು. ಆಮೇಲೆ ಏನಾಯಿತು, ಕ್ಯಾರಿ ಓವರ್ ಪೂರ್ತಿ ಹೋಗ್ತೀವಿ ಕೊನೆವರೆಗೂ ಕೂಡ. 3 ವರ್ಷದ ಒಟ್ಟಿಗೆ ಬರೀಬೇಕು. ಅವನು ಒಂದೊಂದೇ ಪಾಸ್ ಆಗ್ತಾನೆ, ಬೋರ್ಡಕ್ಕೆ ಏನು ಪಾಸ್ ಆಗ್ತಾನೆ, ಒದ್ದಾಡಿ ಹೋಗ್ಬಿಡ್ತಾರೆ. ಎಕ್ಸೆಪ್ಷನ್ ಇರ್ತಾರೆ, ಮಾಡಿಬಿಡ್ತಾರೆ. ಈಷದ್ ವೈರಾಗ್ಯ ಮನ್ಯತ್ರತು ಪೂರ್ವಂ ದೇವೇಶು ಜಾಯತೆ. ದೇವತೆಗಳ ವೈರಾಗ್ಯ ಇದೆ, ಜ್ಞಾನ ಇದೆ, ಎಲ್ಲ ಇದೆ. ಭಕ್ತಿ ಡಾಮಿನೇಟ್ ಆಗಿದೆ. ಪಶ್ಚಾತ್ ವಿರಾಗೋ ಅಭ್ಯಧಿಕೋ ದೇವಾನಾಂ ನಾತ್ರ ಸಂಶಯ. ಜ್ಞಾನಾಧಿಕ್ಯಂತು ದೇವಾನಾಂ ಭಕ್ತ್ಯಾಧಿಕ್ಯಂ ತಥೈವ ಚ. ದೇವತೆಗಳಿಗೆ ಭಕ್ತ್ಯಾಧಿಕ್ಯ ಇರೋದರಿಂದ ಜ್ಞಾನಾಧಿಕ್ಯನೂ ಇದೆ. ಭಕ್ತ್ಯಾಧಿಕ್ಯ ಅಂತೂ ಸರಿಯೇ ಸರಿ. ಕರ್ಮಯೋಗದಲ್ಲಿ ಹಾಗೆ ಮಾಡ್ತಾರೆ. ದೇವತೆಗಳು ಮಾಡಿದಷ್ಟು ಕೆಲಸ ಮನುಷ್ಯರು ಮಾಡೋಕ್ಕಾಗೋದಿಲ್ಲ. ವಿರಾಗೋ ಅಭ್ಯಧಿಕಸ್ತೇಷಾಂ ಸದೈವ ಸನಕಾದಿನಾಂ ಜ್ಞಾನಾಧಿಕ್ಯಾನ್ ಮನುಷ್ಯೇಭ್ಯೋ ಭಣ್ಯಂತೆ ಜ್ಞಾನಯೋಗಿನಃ. ಸನಕಾದಿಗಳೆಲ್ಲ ಜ್ಞಾನಯೋಗಿಗಳು, ದೇವತೆಗಳು ಭಕ್ತಿಯೋಗಿಗಳು. ಮನುಷ್ಯೋತ್ತಮರೆಲ್ಲ ಯಾರೋ ಕರ್ಮಯೋಗಿಗಳು. ನತು ಜ್ಞಾನಾಧಿಕಾಸ್ತೇತಿ ತೇ ವೈ ದೇವೇಭ್ಯಸ್ತು ಕಥಂಚನ ದೇವಾನಾಮಪಿ ಕರ್ಮಿತ್ವಂ ವಿದ್ಯತೆ ಯದ್ಯಪಿ ಸ್ಫುಟಂ ತಥಾಪಿ ಪ್ರತ್ಯವಾಯಿತ್ವಾತ್ ಮನುಷ್ಯಾಃ ಕರ್ಮಯೋಗಿನಃ. ದೇವಾನಾಪಿ ದೇವಗಳು ಕರ್ಮಿಗಳೇ, ಅವರು ಜ್ಞಾನಿಗಳೇ. ಆದರೆ ಮನುಷ್ಯರು ಕರ್ಮಕ್ಕೋಸ್ಕರ ಇರೋದ್ರಿಂದಾಗಿಯೇ ಅದನ್ನು ಮೇನ್ ಮಾಡಬೇಕು. ತ್ರಿಯೋಗಾಭ್ಯಧಿಕೋ ಬ್ರಹ್ಮ ಸರ್ವೇಭ್ಯ 3 ಯೋಗಿಗಳಲ್ಲೂ ಕೂಡ ಅತಿ ಹೆಚ್ಚು ಎಲ್ಲ ಇರೋದು ಬ್ರಹ್ಮದೇವರಿಗೆ, ಋಷಿಗಳಿಗೆ ಅಂತ ಅರ್ಥ. ಸರ್ವೇಭ್ಯ ಪರಮೋ ವಿಭೋ, ಅವರ ಮೇಲೆ ಪರಮಾತ್ಮ ಇದ್ದಾನೆ. ಎಲ್ಲ ಯೋಗದಿಂದ ಗಮ್ಯ ಆತ. ಯಾವ ಯೋಗಿ ದೇವರು ಅಂತ ಕೇಳಬಾರ್ದು. ಯೋಗಿ ಎಂಬುದು ಯಾರಿಗೆ ಅಪ್ಲಿಕಬಲ್ಲು? ಯೋಗಿ ಅನ್ನೋ ಪದ ಯಾರಿಗೆ ಅಪ್ಲಿಕಬಲ್ಲು? ಸಾಧಕರಿಗೆ. ಪರಮಾತ್ಮ ಸಾಧಕ ಅಲ್ಲ. ಯಾರಾತ? ಸಿದ್ಧ. ಆದ್ದರಿಂದ ಅದನ್ನು ಕೌಂಟ್ ಮಾಡಬಾರ್ದು. ಓನರಿಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳೋದಿಲ್ಲ. ಅಲ್ಲ, ಬೆನಿಫಿಟ್ ಎಷ್ಟು, ಪ್ರಾಫಿಟ್ ಎಷ್ಟು ಅಂತ ಕೇಳ್ತಾರೆ. ಇವರಿಗೆ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಾರೆ ಅಷ್ಟೇ. ಮಹಾಯೋಗೇಶ್ವರೇಶಃ ತಸ್ಮಾತ್ ಬ್ರಹ್ಮ ಚತುರ್ಮುಖ. ಆದ್ದರಿಂದ ಯೋಗಿಗಳಲ್ಲಿ ಯಾರು ಶ್ರೇಷ್ಠ ಅಂದರೆ ಬ್ರಹ್ಮವಾಯುಗಳೇ ಶ್ರೇಷ್ಠ. ಇತಿ ತ್ರಿಯೋಗೇ ನೃದೇಹಮಾಸಾಧ್ಯ ಸುದುರ್ಲಭಂ ಯಃ ಪ್ಲವಂ ಸ್ವಕಲ್ಪಂ ಗುರುಕರ್ಣಧಾರಂ ಮಯಾನುಕೂಲೇನ ನಭಸ್ವತೇರಿತಃ ಪುಮಾನ್ ಭವಾಬ್ಧಿಂ ನಪತೇತ್ ಸಮರ್ಗಣಃ. ಮಾರ್ಗಣವತ್ ಶರೀರಾಂತೆ ಪತತಿ. ಈ ಶ್ಲೋಕ ನೋಡಿ, ಎಷ್ಟು ಗುಂಡಿಗೆ ಅಂತಾರಲ್ಲ ಆ ಟೈಪ್ ಇರೋ ಶ್ಲೋಕ ಇದು. ಭಾಳ ಪೂರ್ವಾದ ಅರ್ಥ. ನೋಡೋದಕ್ಕೆ ಒಗಟು, ಒಳಗೆ ಅರ್ಥ ಬಿಟ್ಟರೆ ಖುಷಿಯಾಗತ್ತೆ. ನೃದೇಹ ಮಾಸಾದ, ಮನುಷ್ಯ ದೇಹ ಎಂಥದ್ದು ಗೊತ್ತಾ? ಗುರಿ ತಲುಪಕ್ಕೆ ಬಾಣ ಇತ್ತು ಹಾಕಿ. ಗುರಿ ತಲುಪಲಿಕ್ಕೆ ಬಾಣ ಹೊಡೆ ಕರೆಕ್ಟಾಗಿ ಗುರಿ ನೋಡ್ಕೊಂಡು ಹೊಡಿತಾನೆ, ನನಗೆ ಬಿದ್ದು ಬಿಡುತ್ತೆ. ಆ ರೀತಿ ಇದೆ ಮನುಷ್ಯ ದೇಹ. ಜ್ಞಾನನೇ ಗುರಿ ಆಗಬೇಕು ನಮಗೆ, ಬ್ರಹ್ಮಜ್ಞಾನ. ಸುದುರ್ಲಭಂ, ಭಾರಿ ಸಿಗೋದು ಕಷ್ಟ ಇದು. ಏನು ಗೊತ್ತಾ ಇದು? ಪ್ಲವ, ನಾವೇ ಇದು. ದಾಟಿ ಹೋಗ್ಲಿಕ್ಕೆ ಒಳ್ಳೆ ನಾವೇ ಇದು. ಸುಕಲ್ಪಂ ಗುರುಕರ್ಣಧಾರಂ. ಈ ನಾವೆಗೆ ಅದು ಹುಟ್ಟಾಕೋರು ಯಾರು ಅಂದರೆ ಗುರುಗಳು. ಇವನು ಸುಮ್ಮನೆ ಕೂತಿರ್ತಾರೆ ಪ್ಯಾಸೆಂಜರ್ಸ್ ಎಲ್ಲ. ಮಾಡೋದು ಯಾರು? ಅಂಬಿಗಾ ಕೆಲಸ. ಅಂಬಿಗಾ ನಾನಿಂದ ನಂಬಿದೆ ಅಂತ ಹೇಳ್ತಾರೆ. ಇದಕ್ಕೆ ಹೇಳಿದ್ದವು. ಅವರು ಅದನ್ನೆಲ್ಲ ಹುಟ್ಟಾಕಿ ಕರ್ಕೊಂಡು ಹೋಗ್ತಾರೆ. ಗುರುಗಳಿರ್ಬೇಕಾದ್ರೆ. ಗುರುಗಳಿಲ್ಲದೆ ನಾವೇನು ಕೂತು ಬಿಟ್ಟರೆ ಹಾಗೆ ಯಾವುದೇ ಪುಸ್ತಕ ಎದುರು ಸಿಕ್ಕರು ಕೂಡ ಗುರುಗಳು ಹೇಳ್ದೆ ಹೋಗ್ಬಿಟ್ರೆ ಏನಾಗುತ್ತದೋ ಅಂಬಿಗನೇ ಇಲ್ಲ ನಾವೇ ಇದ್ದಾಗ ಅದು ಎನಿ ಟೈಮ್ ಏನೋ ಬೇಕಾದ್ರೆ ಆಗ್ಬೋದು. ಗುರುಕರ್ಣಧಾರಂ ಮಯಾನುಕೂಲೇನ. ಆದರೆ ಇನ್ನೊಂದು ಸಮಸ್ಯೆ ಇದೆ, ಗಾಳಿ ಬೀಸ್ಬೇಕು ಅದಕ್ಕೆ. ನಾವೆಗಳು ಹೋಗ್ಬೇಕಾದ್ರೆ ಏನು ಬೇಕು ಯಾವಾಗಲೂ. ಈಗೆಲ್ಲ ಇದೆಲ್ಲ ಬಂದಮೇಲೆ ಕಡಿಮೆ ಆಗಿಬಿಟ್ಟಿದೆ. ಹಿಂದೆಲ್ಲ ಹಡಗುಗಳು ಅಂದ್ರೇನು ದೊಡ್ಡ ಹಾವಿ ಕಟ್ಟಿರ್ತಿದ್ದಾಗ. ಈಗ ಅದೆಲ್ಲ ಇಲ್ಲ. ಈಗ ಎಲ್ಲ ಇದರಲ್ಲಿ ಹೋಗಿಬಿಡುತ್ತೆ. ಇಂಜನ್ಗಳೆಲ್ಲ ಚೇಂಜ್ ಆಗಿಬಿಟ್ಟಿದೆ ಪ್ರತಿಯೊಂದಕ್ಕೂ. ಅವಾಗ ಏನಾಗುತ್ತೆ ಅಂದರೆ ಅದು ಗಾಳಿ ಬರೋದಕ್ಕೆ ಹೋಗಿಬಿಡುತ್ತೆ ಅಷ್ಟೇ. ಹುಟ್ಟಾಕ್ಬೇಕು ಏನು ಮಾಡೋಕೆ ಗೊತ್ತಾ? ಟ್ರೈನ್ ಮಾಡೋಕೆ ಹೆಚ್ಚಾಕಿ ಫೋರ್ಸ್ ಹಾಕಿ ಅದು ನಿಲ್ಲಿಸ್ಬೇಕು, ಡೈವರ್ಟ್ ಮಾಡ್ಕೋಬೇಕಲ್ಲ. ಅದಕ್ಕೆ ನಾವೇ ಇರಬೇಕು. ನಭಸ್ವತೇರಿತಃ ಪುಮಾನ್ ಭವಾಬ್ಧಿ. ಇದು ಸಂಸಾರ ಸಮುದ್ರ. ಇದು ಸಂಸಾರ ದಾಟಬೇಕಾದ್ರೆ ಈ ಗುರಿ ಇದ್ದವರಿಗೆ ಸಾಧ್ಯ. ಇಲ್ಲದೆ ಹೋದರೆ ನ ಮಾರ್ಗ. ಇಲ್ಲದೆ ಹೋದರೆ ಬಾಣ ಸುಮ್ಮನೆ ಹೊಡಿತಾನೆ, ದಪ್ಪಂತ ಬೀಳುತ್ತಷ್ಟೆ. ಸುಮ್ಮನೆ ಹೊಡೆದ್ರೆ ಎಲ್ಲಿ ಹೋಗುತ್ತದು? ಬಿದ್ದು ಬಿಡುತ್ತೆ. ಏನು ಉಪಯೋಗ? ಅದು ಸಾಧಿಸುತ್ತೆ, ಬಿದ್ದು ಬಿಡುತ್ತೆ. ಹೊಡೆಯೋದೇ ಇಲ್ಲ.
ಅದು ಮನುಷ್ಯ ದೇಹಕ್ಕೆ ಗುರಿ ಇಲ್ಲದ ಬದುಕಿದ್ರೆ ಏನಾಗುತ್ತೆ ಅಂದರೆ ಅವನು ಶರೀರ ಬಿದ್ದೋಗುತ್ತೆ ಹೊರತು ಏನೂ ಉಪಯೋಗ ಇಲ್ಲ. ದೇಹ ಬಿದ್ದೋಯ್ತು ಅಂತ ಹೇಳ್ತೀವಲ್ಲ ಅಷ್ಟೇ. ಬಾಣ ಬಿದ್ದೋಯ್ತು ಅಂತ ಹೇಳೋದಿಲ್ಲ, ಬಾಣ ಕೆಲಸ ಮಾಡುತ್ತೆ, ಅವನು ಕೊಂದು ಹಾಕಿಬಿಡ್ತು ಶತ್ರುಗಳನ್ನು ಅಂತ ಹೇಳೋದು. ಇಲ್ಲಿ ನೋಡಿ, ಮನುಷ್ಯ ದೇಹ ಇದು, ಗುರುಗಳೇ ನಾವಿಕರು. ಇದು ಸಿಗೋದು ಭಾರಿ ಕಷ್ಟದ ಚಾನ್ಸ್ ಇದು. ಆದರೂ ಗಾಡಿ ಕಾಯ್ತಾ ಕೂತಿರ್ಬೇಕು, ಗಾಡಿ ಬಂದ ಕೈಯಲ್ಲಿ ತೂರಿಕೊಂಡಿರು, ಗಾಡಿ ತಕ್ಕಂತೆ ಪ್ಲ್ಯಾನ್ ಮಾಡಬೇಕು ಅವರು. ಪುಮಾನ್ ಸಂಸಾರ ಸಮುದ್ರ ಇದು, ಇದನ್ನು ದಾಟಬೇಕು, ಇಲ್ಲದ್ರೆ ಜೀವನ ವೇಸ್ಟ್ ಆಗುತ್ತೆ. ಇಷ್ಟು ಧರ್ಮ ಹೇಳ್ತಾರೆ. ಅಂದರೆ ಗುರುಗಳಿರಬೇಕು, ಗುರಿ ಯಾವುದು ದಾಟಿ ಹೋಗಬೇಕು. ಎಲ್ಲಿ ಹೋಗ್ಬೇಕು? ದೇವರ ಹತ್ರ ಹೋಗಬೇಕು, ದೇವರೇ ಗುರಿ, ದೇಹವೇ ದೊಡ್ಡ ಬಾಣ ಇದು. ಈ ಸಂಸಾರನೇ ಸಮುದ್ರ, ಇದು ನಾವೇ ಇದೆ, ಅದಕ್ಕೆ ನಾವಿಕರಾಗಿ ಗುರುಗಳಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಸಾಧನೆ ಮಾಡಿದರೆ ಅದು ನಿಜವಾದ ಸಿದ್ಧಿ ಆಗುತ್ತೆ. ಅದು ಗುರಿನೇ ಇಲ್ಲ, ಇಷ್ಟೆಲ್ಲ ಗುರಿ ಇಲ್ಲ ಅಂದರೆ ಗುರುನೂ ಇಲ್ಲ. ಆಗ ಗುರಿ ಇಲ್ಲ ಅಂದರೆ ನಾವೇನೂ ಬೇಕಿಲ್ಲ, ನಾವೇ ಬೇಕಿಲ್ಲ, ಗಾಳಿನೂ ಬೇಕಿಲ್ಲ, ಸುಮ್ಮನೆ ಹೋಗೋದು ಬೀಳೋದು ಅಷ್ಟೇ. ಹಾಗಾಗತ್ತೆ, ಏನೂ ಉಪಯೋಗ ಇಲ್ಲ. ಸುಮ್ಮನೆ ಕೆಲಸ ಮಾಡಿ ಹೋಗ್ತಾರಲ್ಲ, ತಿಂದರು ಅಂತ ಕರೆಯೋದಿಲ್ಲ, ಇಲ್ಲರೂ ಸುಮ್ಮನೆ ತಿಂದು ಹೋದ ಅಷ್ಟೇ ಅಂತ ಹೇಳೋದು. ತಿಂದು ಹೋದ, ಏನು ಮಾಡಲೇ ಇಲ್ಲ. ಸಂಬಳ ತಿಂತಾರೆ ಅಂತ ಹೇಳೋದಿಲ್ಲ, ಕೆಲಸ ಮಾಡಿದ್ರೆ ಇಲ್ಲ ಸಂಬಳ ತಿಂತಾರೆ ಅಂತ ಅನ್ನೋದಿಲ್ಲ, ಸಂಬಳಕ್ಕೆ ನ್ಯಾಯ ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ಮಾರ್ಗಣವ ಶರೀರಾಂತೆ ಪತತಿ, ದೇಹ ಹೋಗಿ ಬಿದ್ದು ಹೋಗ್ತಾರೆ ಅಷ್ಟೇ. ಕರ್ಮಣ ಜಾತ್ಯುತ್ ಅಲ್ಲಿಗೆ ಅದಿರಲಿ. ನಾಳೆ ಮುಂದಿನ ಭಾಗ ಇನ್ನು ಮುಗಿದಿಲ್ಲ, ಅದು ತುಂಬ ಇದೆ, ಯೋಗದ ಬಗ್ಗೆ ಹೇಳ್ತಾರೆ. ನಾಳೆ ಕಂಟಿನ್ಯೂ ಮಾಡಿ. ಓಂ